ಇಂಡಿಯಾ ಟುಡೇ ಮ್ಯಾಗಝೈನ್ ಒಂದು ಮೂಡ್ ಆಫ್ ದಿ ನೇಷನ್ ಸರ್ವೆಯನ್ನು ನಿನ್ನೆ ಪ್ರಕಟ ಮಾಡಿತು. NDA ಮತ್ತೆ ಮುಂಚೂಣಿಯಲ್ಲಿರೋದು ಗೊತ್ತಾಯಿತು. ಜನ ರಾಹುಲ್ ಗಾಂಧಿಯವರನ್ನು ನಂಬ್ತಾ ಇಲ್ಲ ಅನ್ನೋದರ ಸಂಕೇತನ ಇದು ಅಂತ. ಮೋದಿ ಅಂತಂದ್ರೆ ರಾಷ್ಟ್ರಕ್ಕೊಂದು ರಾಜಕೀಯ ಭದ್ರತೆಯನ್ನು ಕೊಡ್ತಾರೆ. ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಈ ದೇಶದ ಜನತೆಗೆ ಇರೋ ಆ ಮೂಲಭೂತ ವಿಶ್ವಾಸ ಇವತ್ತಿಗೂ ಕಡಿಮೆ ಆಗಿಲ್ಲ. ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳಿದ್ರಲ್ಲ, ಅವ್ರಿಗೆ ರಾಹುಲ್ ಗಾಂಧಿ ಅವರ ವ್ಯಕ್ತಿಗತ ವರ್ತನೆಯ ಬಗ್ಗೆ, ರಾಜಕೀಯ ನಿಲುವುಗಳ ಬಗ್ಗೆ ಅನುಮಾನ ಬರ್ಲಿಕ್ಕೆ ಶುರು ಆಗ್ಬಿಟ್ಟು ಇವ್ರಿಗೆ ಕೈಯೇ ಸಿಗಿದಿರೋ ನಾಯಕ ಒಳ್ಳೆ ಚುನಾವಣೆ ನಡೀತಾ ಇರೋ ಸಂದರ್ಭದಲ್ಲಿ ಇದಕ್ಕಿಂತ ಪರಾರಿ ಆಗಿಬಿಡ್ತಾರೆ, ಮಾಯವಾಗಿಬಿಡ್ತಾರೆ. ಇನ್ನೊಂದು ಅಂಕಿಅಂಶ ಕೇರಳದ ವಿಚಾರದಲ್ಲಿ ಸರ್, ಈ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ UDFಗೆ ತಾನು ಅಂದ್ಕೊಂಡ ರೀತಿಯಲ್ಲಿ ಸೀಟ್ಗಳು ಬರುತ್ತೋ ಇಲ್ವೋ ಅನ್ನುವಂಥ ಅನುಮಾನ ಈಗ ಶುರುವಾಗಿದೆ. ಒಂದು ಕಾಂಗ್ರೆಸ್ ಪರ ಇರೋ ಆ ವಾತಾವರಣ ಇನ್ನೂ ಬದಲಾಗಿಲ್ಲ. ಯಾವುದೇ ಪಕ್ಷಕ್ಕೂ ನಿಚ್ಚಳ ಬಹುಮತವಿಲ್ಲದ ಒಂದು ಹಂಗಸಮೆ ಕೂಡ ಸೃಷ್ಟಿ ಆಗಬಹುದು ಕೇರಳದಲ್ಲಿ. ಬೈಪೋಲಾರ್ ಪಾಲಿಟಿಕ್ಸ್ ಕಡೆಗೆ ವೆಸ್ಟ್ ಬೆಂಗಾಲ್ ಹೋಗ್ತಾ ಇದೆ ಅಂತ. ಒಂದು ಇಡೀ ತಲೆಮಾರಿನ ಕಮ್ಯುನಿಸ್ಟ್ ನಾಯಕತ್ವದಲ್ಲಿ ಹೊರಟೋಗ್ಬಿಡ್ತು. ಬರೀ ಮೋದಿಯವರ ಭಾಷಣಗಳು, ಮೋದಿಯವರ ರ್ಯಾಲಿಗಳು, ರೋಡ್ ಶೋಗಳ ಮೂಲಕ ಹೆಚ್ಚಿನ ಸಾಧನೆ ಮಾಡ್ಲಿಕ್ಕಾಗಲ್ಲ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇಂಡಿಯಾ ಟುಡೇ ಮ್ಯಾಗಝೈನ್ ಒಂದು ಮೂಡ್ ಆಫ್ ದಿ ನೇಷನ್ ಸರ್ವೆಯನ್ನು ನಿನ್ನೆ ಪ್ರಕಟ ಮಾಡಿತು. ಸೊ ಈ ಸರ್ವೆ ಪ್ರಕಾರ ಎಂದಿನಂತೆ NDA ಮತ್ತೆ ಮುಂಚೂಣಿಯಲ್ಲಿರೋದು ಗೊತ್ತಾಯಿತು. ಮತ್ತು ಎಂದಿನಂತೆ ಇಂಡಿ ಕೂಟ ಮತ್ತೆ ಹಿನ್ನಡೆ ಅನುಭವಿಸುತ್ತೆ ಅನ್ನೋದು ಗೊತ್ತಾಯಿತು. ಇದು ಯಾವ ರೀತಿಯ ಸರ್ವೆ ಅಂದರೆ, ಇವತ್ತೇ ಲೋಕಸಭಾ ಚುನಾವಣೆ ಆದರೆ ಯಾವ ಫಲಿತಾಂಶ ಬರುತ್ತೆ ಅನ್ನುವಂಥದ್ದು. ಸೊ ಒಂದಷ್ಟು ವಿಚಾರಗಳನ್ನು ಈ ಬಗ್ಗೆ ನಾವು ಮಾತಾಡೋದಿದೆ. ಇದಕ್ಕಾಗಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ರವೀಂದ್ರ ರೇಷ್ಮೆ ಅವರಿದ್ದಾರೆ. ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ ಅವರೇ. ಸರ್, ಈಗ ಈ ಸರ್ವೆಯ ಪ್ರಕಾರ ಇವತ್ತೇ ಲೋಕಸಭಾ ಚುನಾವಣೆ ನಡೆದರೆ NDA 352 ಸ್ಥಾನಗಳನ್ನು ಪಡೆಯುತ್ತೆ. ಇಂಡಿ ಒಕ್ಕೂಟ 182 ಸ್ಥಾನಗಳನ್ನು ಪಡೆಯುತ್ತೆ. ಅಂದರೆ ಕಳೆದ ಬಾರಿ ಅಂದರೆ 2024 ಚುನಾವಣೆಯಲ್ಲಿ 293 ಇದ್ದಿದ್ದು NDAದು ಈಗ 352 ಆಗುತ್ತೆ. ಇನ್ನು ಇಂಡಿ ಕೂಟದ್ದು 234 ಇದ್ದಿದ್ದು 182ಕ್ಕೆ ಕಡಿಮೆ ಆಗುತ್ತೆ. ಅಂದರೆ ಇನ್ನು BJPಗೆ ಹೋಲಿಸ್ಕೊಂಡ್ರೆ ನಾವು ಕಳೆದ ಬಾರಿ BJP ಆನ್ ಇಟ್ಸ್ ಓನ್ ಮೆಜಾರಿಟಿ ಬಂದಿರಲಿಲ್ಲ. 272 ಮೆಜಾರಿಟಿ ಬೇಕಾಗಿದ್ದು 240ಕ್ಕೆ ನಿಂತು ಹೋಗ್ಬಿಟ್ಟಿದ್ದು BJP ಆ್ಯಸ್ ಎ ಸಿಂಗಲ್ ಪಾರ್ಟಿ. ಆದರೆ ಈ ಬಾರಿ ಅದು 287 ಸ್ಥಾನಗಳು, ಅಂದರೆ ಮೆಜಾರಿಟಿಗಿಂತಲೂ ಜಾಸ್ತಿ ಸೀಟನ್ನು ಪಡೆಯುತ್ತೆ ಅನ್ನುವಂಥದ್ದು ಈ ಸರ್ವೆಯಿಂದ ಹೇಳುತ್ತೆ. ಅದೇ ಕಾಂಗ್ರೆಸ್ಸು ಕಳೆದ ಬಾರಿ 99 ಸ್ಥಾನಗಳನ್ನು ಪಡೆದಿದ್ದು ಈ ಬಾರಿ ಈ ಸರ್ವೆಯ ಪ್ರಕಾರ ಇವತ್ತು ಚುನಾವಣೆ ನಡೆದರೆ ಕೇವಲ 80 ಸೀಟ್ಗಳನ್ನಷ್ಟೇ ಪಡೆಯುತ್ತೆ ಅಂತ ಹೇಳುತ್ತೆ. ಅಂದರೆ ಒಟ್ಟಾರೆಯಾಗಿ NDA ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ. ಆದರೆ ಇಂಡಿ ಬ್ಲಾಕ್ ಅಂತ ನಾವೇನು ಕರಿತೀವಿ ಅದು ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡಿದೆ. ಸೊ ಇಂಡಿ ಬ್ಲಾಕ್ನ ನಾಯಕ ಅಂತ ಹೇಳಿಕೊಳ್ಳುವಂತಹ ರಾಹುಲ್ ಗಾಂಧಿಯವರು ಸತತವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. NDA ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿಯವರ ವಿರುದ್ಧ ಅನೇಕ ಆರೋಪಗಳನ್ನು ಮಾಡ್ತಾನೇ ಬಂದಿದ್ದಾರೆ. ಇಷ್ಟೆಲ್ಲ ಆರೋಪಗಳ ನಡುವೆಯೂ ಜನ ರಾಹುಲ್ ಗಾಂಧಿಯವರನ್ನು ನಂಬ್ತಾ ಇಲ್ಲ ಅನ್ನೋದರ ಸಂಕೇತನ ಇದು ಅಂತ. ಇದು ನೋಡಿ, ಕಳೆದ 2024 ಚುನಾವಣೆ ಫಲಿತಾಂಶ ಬಂದಾಗ ಅಬ್ಕಿ ಬಾರ್ 400 ಪಾರ್ ಅಂತ ಬೀಗ್ತಾ ಇದ್ದ, ಅತಿಯಾದ ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದ BJP ಮತ್ತು NDA ಮೈತ್ರಿಕೂಟಕ್ಕೆ ತೀವ್ರವಾದ ಆಘಾತವಾಯಿತು. ಅಂದ್ರೆ ಭಾರತದ ಜನಸಾಮಾನ್ಯರ ರಾಜಕೀಯ ವಿವೇಕವನ್ನ ಬಹಳ ಓವರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ರು ಅಂತ ಕಾಡುತ್ತೆ. ಅವ್ರು ಯಾವುದೇ ಕಾರಣಕ್ಕೂ ತಮ್ಮ ಪಕ್ಷಾತೀತವಾಗಿ, ಪ್ರಶ್ನಾತೀತವಾಗಿ ತಮಗೆ ಬೆಂಬಲ ಕೊಡ್ತಾರೆ ಅನ್ನೋ ಅತಿಯಾದ ನಿರೀಕ್ಷೆ ಇಟ್ಕೊಂಡಿದ್ರಿಂದ ಅವ್ರಿಗೆ ಹಿನ್ನಡೆ ಆಗೋಗ್ಬಿಡ್ತು. ಅದರಲ್ಲೂ ಕೇವಲ 2 ವರ್ಷಗಳ ಹಿಂದೆ 2024 ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಆಗಿತ್ತು. ಎಲ್ಲ ಆದ್ಮೇಲೆ ಕೂಡ ಅಯೋಧ್ಯೆಯ ಸುತ್ತಮುತ್ತ 5 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಹಿನ್ನಡೆ ಆಗ್ಬಿಡ್ತು BJPಗೆ ಆ ಚುನಾವಣೆಯಲ್ಲಿ. ಅಂದ್ರೆ ಅತಿಯಾದ ಆತ್ಮವಿಶ್ವಾಸದಿಂದ ಸ್ವಲ್ಪ ಮಟ್ಟಿಗೆ ಒಂದು ಸಂತೃಪ್ತ ಭಾವ ತಾಳಿತು ಅಂತ ಕಾಣುತ್ತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ BJP ನಾಯಕರುಗಳು ಮತ್ತು ಕಾರ್ಯಕರ್ತರಲ್ಲಿ. ಅದಾದ ನಂತರ ತಕ್ಷಣ ಅವ್ರಿಗೆ ಆಶ್ರಯ ನಿಂತಿತ್ತು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡ ಈ ತೆಲುಗುದೇಶಂ ಪಾರ್ಟಿ ಮತ್ತು ಇವರು ನಿತೀಶ್ ಕುಮಾರ್ ಅವರ JDU ಪಕ್ಷ. ಹೀಗಾಗಿ ಮೋದಿಯವರ ಹಿಂದಿನ ಗಳಿಕೆ 303 ಇದ್ದಿದ್ದು ಒಮ್ಮೆಲೆ 240ಕ್ಕೆ ಇಳಿದಿತ್ತು. ಇವರು ಈ ಇಂಡಿಯಾ ಮೈತ್ರಿಕೂಟದವರು 230. ಆದ್ರೆ ಅಲ್ಲೂ ಕೂಡ ಒಂದು ಬಹಳ ಸ್ಪಷ್ಟವಾದ ಸೂಚನೆ ಏನಿತ್ತು ಅಂದ್ರೆ 11 ಪಕ್ಷಗಳು ಸೇರ್ಕೊಂಡ್ಬಿಟ್ಟು ಈ ಮೋದಿ ವಿರೋಧಿ ಒಕ್ಕೂಟ, ಮೋದಿ ದ್ವೇಷಗಳ ಒಕ್ಕೂಟ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಗಳಿಸಿದ್ದು 230.
ಆದ್ರೆ ನರೇಂದ್ರ ಮೋದಿಯವರು ಹಿನ್ನಡೆ ಆದ್ರೂ ಕೂಡ ಏಕಾಂಗಿಯಾಗಿ ತಮ್ಮ ಪಕ್ಷಕ್ಕೆ ಗೆಲ್ಲಿಸ್ಕೊಟ್ಟಿದ್ದು 240. ಸೊ ಕೇವಲ ಆ, ಒಂದು ಪಕ್ಷದ ದೃಷ್ಟಿಯಿಂದ ಕೂಡ ಅದು ಅತಿ ದೊಡ್ಡ ಸಾಧನೆ. ಹಿನ್ನಡೆ ಅಂತಂದಾಗಲೂ ಕೂಡ 240 ಸೀಟು. ಇವರು ಒಟ್ಟು 11 ಪಕ್ಷಗಳಿಗಿಂತ ಒಂದು 10 ಸೀಟ್ ಜಾಸ್ತಿನೇ ಗೆಲ್ಸಿದ್ರು ಮೋದಿ ಅವರು. ವ್ಯಕ್ತಿಗತವಾಗಿ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಈ ದೇಶ ಜನತೆಗೆ ಇರೋ ಆ ಮೂಲಭೂತ ವಿಶ್ವಾಸ ಇವತ್ತಿಗೂ ಕಡಿಮೆ ಆಗಿಲ್ಲ. ಯಾಕಂದ್ರೆ ಯಾರೇ ಆಗ್ಲಿ ಮೋದಿ ಅವ್ರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಇದುವರೆಗೂ 12 ವರ್ಷಗಳ ನಂತರ ಕೂಡ ಅವ್ರ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಒಂದು ಕಪ್ಪು ಚುಕ್ಕೆ ಇಲ್ಲ. ಜಾತೀಯತೆ, ಸ್ವಜನ ಪಕ್ಷಪಾತ ಅಥವಾ ಕುಟುಂಬ ರಾಜಕಾರಣ ಮಾಡಿದ್ರು ಅನ್ನೋ ಒಂದು ಅಪವಾದ ಅವ್ರ ಮೇಲಿಲ್ಲ. ಅವರ ಮಂತ್ರಿಗಳ ಅನೇಕರು ಕೆಲವರು ಅತ್ಯುತ್ತಮವಾಗಿ ಕೆಲಸ ಮಾಡಿರ್ಬೋದು, ಇನ್ ಕೆಲವರು ಸುಮ್ಮನೆ ನಾಮಕವಾಸ್ತೆ ಮಂತ್ರಿಗಳು ಇರ್ಬೋದು. ಒಟ್ಟಾರೆ ಮಂತ್ರಿ ಮಂಡಳದ ಕಾರ್ಯವೈಖರಿ ಬಗ್ಗೆ ನಾನಾ ತರದ ಅಭಿಪ್ರಾಯಗಳಿರ್ಬೋದು. ಬಿಜೆಪಿ ರಾಜ್ಯ ಘಟಕಗಳಲ್ಲೂ ಕೂಡ ಪರಿಪೂರ್ಣವಾದ ನಾಯಕತ್ವ, ಪರಿಪೂರ್ಣವಾದ ಸಂಘಟನೆ ಕಾಣದೇ ಇರ್ಬೋದು. ಆದ್ರೆ ಮತದಾರರಿಗೆ ಏನಂದ್ರೆ, ಅಯ್ಯೋ ಮೇಲೊಬ್ಬ ಉಸ್ತುವಾರಿ ಮಾಡ್ಲಿಕ್ಕೆ, ಲಗಾಮ್ ಹಿಡಿಲಿಕ್ಕೆ ನರೇಂದ್ರ ಮೋದಿ ಇದ್ದೇ ಇದ್ದಾರೆ. ಅವ್ರಿಗೊಬ್ಬ ಬಲಿಷ್ಠನಾದ ನಿಷ್ಠಾವಂತ ಬಂಟ ಅಮಿತ್ ಶಾ ಇದ್ದೇ ಇದ್ದಾರೆ. ಅನೇಕ ಜನ ಹಿರಿಯ ಸಚಿವರುಗಳು ತುಂಬಾ ಕ್ರಿಯಾಶೀಲರಾಗಿದ್ದಾರೆ. ಒಬ್ಬ ರಾಜನಾಥ್ ಸಿಂಗ್ ಆಗ್ಲಿ, ನಿತಿನ್ ಗಡ್ಕರಿ ಆಗ್ಲಿ, ಒಬ್ಬ ಅಶ್ವಿನಿ ವೈಷ್ಣವ್ ಆಗ್ಲಿ, ಈ ತರದವರೆಲ್ಲ, ಈವನ್ ನಮ್ಮ ಕರ್ನಾಟಕದ ರಾಜ್ಯ ಸಚಿವ ವಿ ಸೋಮಣ್ಣ ಕೂಡ ಇವತ್ತು ಜನಾಭಿಪ್ರಾಯವನ್ನ ತಮ್ಮ ಪರವಾಗಿ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ರೈಲ್ವೆ ಇಲಾಖೆಯಲ್ಲಿ ಯಥಾಶಕ್ತಿ ಉಳಿದವ್ರಿಗಿಂತ ಹೆಚ್ಚು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ನರೇಂದ್ರ ಮೋದಿ ಇರೋವರೆಗೂ ಕೂಡ ಬಿಜೆಪಿಗೆ ಒಂಥರ ರಕ್ಷಾ ಕವಚ ಇದ್ದಂತೆ. ಆ ವಾತಾವರಣ ಇನ್ನೂ ಬದಲಾಗಿಲ್ಲ. ಈ ಮಧ್ಯೆ 2024 ನಂತರ ಅನೇಕ ಘಟನಾವಳಿಗಳು ನಡೆದ್ಬಿಟ್ಟಿದೆ. ಅದರಲ್ಲೂ ಕಳೆದ ವರ್ಷದ ಆಪರೇಷನ್ ಸಿಂಧೂರ ಇಡೀ ರಾಷ್ಟ್ರವನ್ನೇ ಅಲುಗಾಡಿಸ್ಬಿಡ್ತು. ಆ ಪ್ರಸಂಗ ಕಾಶ್ಮೀರಿ ಜಮ್ಮು ಆರ್ಟಿಕಲ್ 370 ರದ್ದತಿ ನಂತರ ಜಮ್ಮು ಕಾಶ್ಮೀರದ ಜನಜೀವನ ಸಹಜ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅಲ್ಲಿ ಪ್ರವಾಸೋದ್ಯಮ ಮತ್ತೆ ಪುನಶ್ಚೇತನ ಪಡ್ಕೊಂಡ್ಬಿಟ್ಟಿದೆ. ಅಲ್ಲಿನ ಜನ, ಅಲ್ಲಿನ ವಿದ್ಯಾರ್ಥಿಗಳೆಲ್ಲ ಮತ್ತೆ ತಮ್ಮ ಶಿಕ್ಷಣವನ್ನ ನಿರಾತಂಕವಾಗಿ ಮುಂದುವರಿಸುವಾಗ ಆಗ್ಬಿಟ್ಟಿದೆ. ಉದ್ಯೋಗಾವಕಾಶಗಳು ಜಾಸ್ತಿ ಆಗ್ಬಿಟ್ಟಿದೆ ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ವಿ. ಇದ್ದಕ್ಕಿದ್ದಂತೆ ಪಹಲ್ಗಾಮ್ ಘಟನೆ ನಡೆದೋಗ್ಬಿಡ್ತು. ಆದ್ರೆ ಅದಕ್ಕೆ ಮೋದಿಯವರು ಕೊಟ್ಟ ಉತ್ತರ ಇತ್ತಲ್ಲ, ಆಪರೇಷನ್ ಸಿಂಧೂರ ಕೇವಲ 4 ದಿನಗಳ ಅತ್ಯುನ್ನತ ತಂತ್ರಜ್ಞಾನಾಧಾರಿತ ಒಂದು ಮಿಲಿಟರಿ ಕಾರ್ಯಾಚರಣೆ ಏನಿತ್ತು, ಅದು ಮತ್ತೆ ದೇಶದ ಜನರನ್ನ ಮೋದಿ ಕಡೆ ನೋಡೋಂಗ್ ಮಾಡ್ಬಿಡ್ತು. ಅಯ್ಯೋ, ಮೋದಿ ಇದ್ರೆ ಯಾರು ಎಂಥ ದಾಳಿ ಮಾಡಿದ್ರು ಕೂಡ ಪರವಾಗಿಲ್ಲ ಅನ್ನೋ ಸ್ಥಿತಿ ಇತ್ತು. ಆದ್ರೆ ಒಂದು ಬೆಳವಣಿಗೆ, ಪಾಪ ಇಂಡಿಯಾ ಮೈತ್ರಿಕೂಟದವರು ಬಹಳ ಸಂಭ್ರಮದಿಂದ ಆ ಫಲಿತಾಂಶ ಬಂದಾಗ ಏನ್ ಹೇಳ್ಕೊಂಡ್ಬಿಟ್ಟಿದ್ರು, ಕಾಂಗ್ರೆಸ್ 52 ಇದ್ದು 99 ಆಗ್ಬಿಡ್ತು. ಆಮೇಲೆ ಇಂಡಿಯಾ ಮೈತ್ರಿಕೂಟ 234 ಬಂತು. 234 ಬಂದಾಗಲೇ ಇದು ನಮ್ದು ಮಾರಲ್ ವಿಕ್ಟರಿ ಅಂತ ವಿಜಯೋತ್ಸವ ಆಚರಿಸ್ಬಿಟ್ಟಿದ್ರು. ಅಯ್ಯೋ, ನಾವು ಮೋದಿಗೆ ನೋಡಿ ಹೆಂಗೆ ಜಂಗಾಬಲ ಉಡುಗಿಸ್ಬಿಟ್ವಿ, ಮೋದಿ ಅಹಂಕಾರವನ್ನ ನಾವು ಹೆಂಗೆ ಧ್ವಂಸ ಮಾಡ್ಬಿಟ್ವಿ ಅಂತ ತುಂಬಾ ಸಂಭ್ರಮ ಪಟ್ರು. ಏನೇ ಮಾಡಿದ್ರು ಕೂಡ ಸರ್ಕಾರ ರಚನೆಗೆ ಬೇಕಾದಷ್ಟು ನಂಬರ್ಸ್ ಅವ್ರು ಸಿಕ್ಕಿರ್ಲೇ ಇಲ್ಲ. ಅದಷ್ಟೇ ಅಲ್ಲ, ಇಂಡಿಯಾ ಆ ಲೋಕಸಭಾ ಚುನಾವಣೆ ನಂತರ ನಡೆದ ಅಸೆಂಬ್ಲಿ ಚುನಾವಣೆಗಳು ಒಂದಾದ ಮೇಲೆ ಒಂದರಂತೆ ಗೆಲುವು ಸಾಧಿಸ್ತಾ ಬಂದ್ಬಿಟ್ರು ನರೇಂದ್ರ ಮೋದಿ ಅವರು. ಅದು ಹರಿಯಾಣ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ್ ಚುನಾವಣೆ ಇರ್ಬೋದು, ಸರಣಿ ಗೆಲುವು ಎಲ್ಲ ಅಸೆಂಬ್ಲಿ ಚುನಾವಣೆಗಳಲ್ಲಿ ಗೆಲ್ತಾ ಬಂದ ಮೋದಿ ಅವರು ಮತ್ತೆ NDA ಮೈತ್ರಿಕೂಟ ಮತ್ತು ಭಾರತೀಯ ಜನತಾ ಪಕ್ಷದ ಆತ್ಮವಿಶ್ವಾಸ ಮತ್ತು ಜನಪ್ರಿಯತೆಯನ್ನು ಹೆಚ್ಚಿಸ್ತಾ ಬಂದ್ಬಿಟ್ರು. ಇದ್ರ ಪರಿಣಾಮ ಏನಾಯ್ತು ಅಂತಂದ್ರೆ, ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳಿದ್ರಲ್ಲ, ಅವ್ರಿಗೆ ರಾಹುಲ್ ಗಾಂಧಿ ಅವರ ವ್ಯಕ್ತಿಗತ ವರ್ತನೆಯ ಬಗ್ಗೆ, ರಾಜಕೀಯ ನಿಲುವುಗಳ ಬಗ್ಗೆ ಒಂಥರ ಅನುಮಾನ ಬರ್ಲಿಕ್ಕೆ ಶುರು ಆಗ್ಬಿಡ್ತು. ಸ್ವತಃ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅಲ್ಲಿ ಅಸೆಂಬ್ಲಿ ಚುನಾವಣೆ ನಡೆದಾಗ ಕಾಂಗ್ರೆಸ್ಗೆ ಬರೀ 6 ಸೀಟ್ ಬಂತು, 6-10 ಸೀಟ್ ಬಂತಲ್ಲ ಅಷ್ಟೇ. ಅವರು ಜಮ್ಮುನಲ್ಲಿ ಸೀಟ್ ಗೆಲ್ಲಿಕ್ಕೆ ಆಗ್ಲೇ ಬರೀ 6 ಸೀಟ್ ಗೆದ್ದಿದ್ರು. ಹೀಗಾಗಿ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಪದವಿಯನ್ನು ಕೇಳಿದ್ರು, ಯಾವ ಸೀಟನ್ನು ಕೊಡ್ಲಿಲ್ಲ, ಮಂತ್ರಿಗಿರಿನೇ ಕೊಡ್ಲಿಲ್ಲ. ಅವರು ನಿರಂತರವಾಗಿ ದೂರ ಸರಿತಾ ಬಂದ್ರು. ಅದೇ ರೀತಿ ಇತ್ತೀಚಿನ ಬಿಹಾರ್ ಅಸೆಂಬ್ಲಿ ಚುನಾವಣೆಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಮೋಟರ್ ಬೈಕ್ ಪ್ರಚಾರವನ್ನ ಮಾಡಿದ್ರು. ಒಂದು ಇಂಡಿಯಾ ಮೈತ್ರಿಕೂಟದ ಸದಸ್ಯರಿಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಜಿಗುಪ್ಸೆ ಬರ್ಲಿಕ್ಕೆ ಶುರುವಾಗಿದ್ದು ಯಾವಾಗ ಅಂತಂದ್ರೆ, ತಮ್ಮ ಪಕ್ಷದ ಸೋಲಿಗೆ, ತಮ್ಮ ವ್ಯಕ್ತಿಗತ ಹಿನ್ನಡೆಗೆ ಇಡೀ ಚುನಾವಣೆ ವ್ಯವಸ್ಥೆ ಕಡೆ ಬೆರಳು ತೋರ್ಸೋಕ್ ಶುರು ಮಾಡ್ಬಿಟ್ರು. ಚುನಾವಣಾ ಆಯೋಗದ ವಿರುದ್ಧ ವ್ಯಕ್ತಿಗತವಾದ ದಾಳಿ ಶುರು ಮಾಡ್ಬಿಟ್ರು. ಚುನಾವಣಾ ಆಯುಕ್ತರ ವಿರುದ್ಧ ಬೆದರಿಕೆ ಮಾತುಗಳನ್ನ ಹೇಳಿಕ್ ಶುರು ಮಾಡ್ಬಿಟ್ರು. ಓಟ್ ಚೋರಿ ಅಂತನೋ ಒಂದು ಪ್ರಲಾಪವನ್ನು ಶುರು ಮಾಡ್ಕೊಂಡ್ರಲ್ಲ. ಆಗ ತಮ್ಮ ಸ್ವಂತ ಶಕ್ತಿಯಿಂದ ಗೆಲ್ತಾ ಬಂದಿದ್ದ ಅವರ ಮಿತ್ರ ಪಕ್ಷಗಳ ನಾಯಕರುಗಳು, ಈಗ ಒಬ್ಬ JMM ನಂತ ಈ ಜಾರ್ಖಂಡ್ ನಂತ ಬುಡಕಟ್ಟು ಜನಾಂಗಗಳ ರಾಜ್ಯದಲ್ಲಿ ಆ JMM ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಇದಾರಲ್ಲ, ಅಂಥವ್ರಿಗೆ ಕೂಡ ರಾಹುಲ್ ಗಾಂಧಿ ಅವ್ರ ನಿಲುವುಗಳು ಸರಿ ಕಾಣಿಸ್ಲಿಲ್ಲ. ಒಬ್ಬ ಸ್ಟಾಲಿನ್ ಕೂಡ ಅಷ್ಟೇ ಮುಜುಗರ ಅನ್ಸೋಕ್ ಶುರು ಆಗ್ಬಿಡುತ್ತೆ. ಇದೇ ಓಟ್ ಚೋರಿ ಅಂತಾರೆ. ನಾವಿಲ್ಲಿ ಮೋದಿ ಚಂಡಮಾರುತವನ್ನ ಸತತವಾಗಿ ನಾವು ಮೆಟ್ಟು ನಿಲ್ತು ಗೆಲ್ತಾ ಬಂದಿದ್ದೀವಿ, ಇವ್ರೇನ್ ಹೇಳ್ತಾರೆ ಅನ್ನೋಂಗ ಆಗ್ತಾ ಬಂದ್ಬಿಡ್ತು. ಕೊನೆಗೆ ಮಹಾರಾಷ್ಟ್ರ ಚುನಾವಣೆ
ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಗೆಲುವನ್ನೇ ಸಾಧಿಸಿದ್ರು. ಎನ್ ಡಿ ಎ ಸ್ವಲ್ಪ ಹಿನ್ನಡೆ ಆಗಿತ್ತು ನಿಜ. ಮತ್ತೆ ಅಸೆಂಬ್ಲಿ ಚುನಾವಣೆ ಬರೋಷ್ಟೊತ್ತಿಗೆ ಎಲ್ಲ ತಲೆಕಳಕ ಆಗ್ಬಿಡ್ತು. ಅಂದ್ರೆ ಎಕ್ಸಿಟ್ ಪೋಲ್ಗಳ ನಿರೀಕ್ಷೆಗೂ ಮೀರಿದಂತಹ ಗೆಲುವುಗಳು ಯಾವತ್ತು ಬಂತೋ ಮತ್ತೆ ಜನರಿಗೆ ಅನಿಸ್ತು ಮೋದಿ ಅಂತಂದ್ರೆ ರಾಷ್ಟ್ರಕ್ಕೊಂದು ರಾಜಕೀಯ ಭದ್ರತೆಯನ್ನು ಕೊಡ್ತಾರೆ, ರಾಷ್ಟ್ರದ ಆರ್ಥಿಕ ಪ್ರಗತಿಗೆ ಮೋದಿ ಇರಲೇಬೇಕು, ಮೋದಿಯ ವ್ಯಕ್ತಿಗತವಾದ ಪ್ರಾಮಾಣಿಕತೆ ಮತ್ತು ಸಮಗ್ರತೆ ಏನಿದೆ, ಒಟ್ಟಾರೆ ಸಮಗ್ರತೆ ಏನಿದೆ ಅದು ಅದರಿಂದ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಬಂತು. ಮತ್ತೊಂದು ಬೆಳವಣಿಗೆ ಏನಂತಂದ್ರೆ ಈ ರಾಹುಲ್ ಗಾಂಧಿ ಅವರು ಕೈಗೆ ಸಿಗಲ್ಲ. ಅವ್ರದೇ ಪಕ್ಷದ ನಾಯಕರು ಇತ್ತೀಚಿನ ದಿನಮಾನಗಳು ನೋಡ್ತಾ ಇದ್ರಿ, ಬಹಿರಂಗ ಪತ್ರಗಳನ್ನು ಬರೀಲಿಕ್ಕೆ ಶುರು ಮಾಡ್ಬಿಟ್ರು. ಇವ್ರಿಗೆ ಕೈಯೇ ಸಿಗದಿರೋ ನಾಯಕ ಒಳ್ಳೆ ಚುನಾವಣೆ ನಡೀತಾ ಇರೋ ಸಂದರ್ಭದಲ್ಲಿ ಇದಕ್ಕಿಂತ ಪರಾರಿ ಆಗ್ಬಿಡ್ತಾರೆ, ಮಾಯವಾಗಿಬಿಡ್ತಾರೆ, ಯಾವುದೋ ದೇಶಕ್ಕೆ ಹೋಗ್ಬಿಡ್ತಾರೆ, ಎಲ್ಲಿ ಹೋಗಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆಮೇಲೆ ನಿಧಾನವಾಗಿ ಗುಪ್ತಚರ ಮಾಹಿತಿಯಿಂದ ಗೊತ್ತಾಗುತ್ತೆ, ಅವರು ವೆನೆಜುಲಾಕ್ ಹೋಗಿದ್ರಂತೆ, ಕೊಲಂಬಿಯಾಕ್ ಹೋಗಿದ್ರಂತೆ, ಉಜ್ಬೇಕಿಸ್ತಾನ್ಗೆ ಹೋಗಿದ್ರಂತೆ, ವಿಯೆಟ್ನಾಂಗೆ ಅಲ್ಲಿ ಹೋಗಿದ್ರಂತೆ, ಇಲ್ಲಿ ಹೋಗಿದ್ರಂತೆ, ಹೋಗ್ತಾನೆ ಇರ್ತಾರೆ. ಇದು ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ಕೂಡ ಬೇಸರ ಅನ್ಸ್ಲಿಕ್ಕೆ ಶುರುವಾಗ್ಬಿಡ್ತು. ಕೈಗೆ ಸಿಗಲ್ಲ. ಒಬ್ಬ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ದಿಲ್ಲಿಗೆ ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ತಗೋಬೇಕಂದ್ರೆ 3 ದಿವಸ ಕಾಯ್ಬೇಕಾಗತ್ತೆ. ಈ ನಡವಳಿಕೆ ಏನಿದೆ, ಕೈಗೆ ಸಿಗದಿರುವಂತಹ ವರ್ತನೆ, ಆಮೇಲೆ ಯಾವಾಗ್ಲೂ ಮೋದಿಯವರ ಮೇಲಿನ ವ್ಯಕ್ತಿಗತ ದ್ವೇಷ ಕಾರೋದನ್ನೇ ತಮ್ಮ ರಾಜಕೀಯ ಪ್ರಣಾಳಿಕೆಯಂತೆ ಅವ್ರು ಬಳಸ್ತಾ ಬಂದಿರೋದ್ರಿಂದ ಅದು ಕೂಡ ಮಿತ್ರ ಪಕ್ಷಗಳಿಗೆ ಕಸಿವಿಸಿ ಆಗ್ತಾ ಇದೆ. ಯಾಕಂದ್ರೆ ಮಿತ್ರ ಪಕ್ಷದ ಅನೇಕ ನಾಯಕರುಗಳು ತಮ್ಮ ರಾಜ್ಯದಲ್ಲಿ ಬಲಿಷ್ಠರಾಗಿದ್ದಾರೆ. ಅವರು ಮೋದಿ ಅಲೆಯನ್ನ ಮೆಟ್ ನಿಂತ್ಬಿಟ್ಟು ಅಲ್ಲಿ ರಾಜ್ಯ ಸರ್ಕಾರಗಳನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ರಾಜೀವ್ ಗಾಂಧಿ ಬಯಸ್ತಾರೆ ಅಂತಂದ್ಬಿಟ್ಟು ಮೋದಿಯನ್ನ ಹೀನಾಮಾನವಾಗಿ ಬೈಯೋದಾಗ್ಲಿ, ಮೋದಿ ಸರ್ಕಾರ ನೀತಿ ಕಾರ್ಯಕ್ರಮಗಳೆಲ್ಲ ಸಾರಾಸಗಟಾಗಿ ಧಿಕ್ಕರಿಸೋದಾಗ್ಲಿ ಅಂತ ಮೂರ್ಖತನ ಮಾಡಲ್ಲ. ಉದಾಹರಣೆಗೆ ನಮ್ಮ ಕೇರಳದಲ್ಲಿ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ತುಂಬಾ ಚಾಣಾಕ್ಷತನದಿಂದ ಸೈದ್ಧಾಂತಿಕವಾಗಿ ಬಿಜೆಪಿಯನ್ನ ಖಂಡಿಸ್ತಾರೆ, ವಿರೋಧಿಸ್ತಾರೆ. ಆಡಳಿತಾತ್ಮಕವಾಗಿ ಕೇಂದ್ರ ಸರ್ಕಾರ ಜೊತೆಗೆ ಪ್ರಧಾನಮಂತ್ರಿಗಳ ಜೊತೆಗೆ ಸುಮಧುರ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇದರಿಂದಾಗಿ ನೀವು ನಿಮ್ಮ ಈ ಸಮೀಕ್ಷೆ ಏನಿದೆ, ಈ ಮಧ್ಯಕಾಲೀನ ಸಮೀಕ್ಷೆ, ಈಗೇನ್ ಹತ್ರದಲ್ಲಿ ಚುನಾವಣೆನೂ ಬರಲ್ಲ, ಚುನಾವಣೆ ಬಂದ್ರೂ ಕೂಡ ಅಂತ ಏನು ಹೆಚ್ಚು ವ್ಯತ್ಯಾಸ ಆಗಲ್ಲ. ಇಂಡಿಯಾ ಟುಡೇ ಪತ್ರಿಕೆ ಆಗಾಗ ಮಾಡ್ತಾ ಇರುತ್ತೆ, ಮೂಡ್ ಆಫ್ ದಿ ನೇಷನ್, ಜನರ ಮನೋಭೂಮಿಕೆ ಯಾವ ತರ ಇದೆ, ಜನರ ಮನಸ್ಥಿತಿ ಯಾವ ತರ ಇದೆ. ಇಂಡಿಯಾ ಟುಡೇ ನಡೆಸಿರೋ ಸಮೀಕ್ಷೆ ಬಹುಪಾಲು ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ಅನ್ಸುತ್ತೆ. ಅಂದರೆ ಸರ್, ಈ ಸರ್ವೆ ಇನ್ನೊಂದು ಏನು ಹೇಳುತ್ತೆ ಅಂತಂದರೆ, ರಾಹುಲ್ ಗಾಂಧಿಯವರನ್ನು ದೇಶದ ಜನ ರಾಜಕೀಯವಾಗಿ ಸೀರಿಯಸ್ ಆಗಿ ತಗೊಂಡಿದ್ದಾರಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಹೇಳುತ್ತೆ. ನೀವು ಆಗಲೇ ಹೇಳಿದ ಹಾಗೆ ಅವರು ಸೀರಿಯಸ್ ರಾಜಕಾರಣಿನೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಸೊ ಹೀಗಾಗಿ ಮೂಲಭೂತವಾಗಿ ನರೇಂದ್ರ ಮೋದಿಯವರ ಅಥವಾ NDAಯ ಗೆಲುವಿಗೆ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ರಾಹುಲ್ ಗಾಂಧಿಯವರ ಈ ವ್ಯಕ್ತಿತ್ವವೇ ಕಾರಣ ಆಗ್ತಾ ಇದೆ. ಈ ವ್ಯಕ್ತಿತ್ವದಲ್ಲಿ ರಾಹುಲ್ ಗಾಂಧಿಯವರು ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಇಂಡಿಯಾ ಒಕ್ಕೂಟ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದು. ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬಹುದು ಅಂತ ನಿಮ್ಗನ್ಸುತ್ತೆ? ಏನಾದರೂ ಸಾಧ್ಯತೆ ಇದ್ರೆ? ರಾಹುಲ್ ಗಾಂಧಿಯವರು ಅಟ್ಲೀಸ್ಟ್ ತಮ್ಮ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಆ ಭಾರತ್ ಜೋಡೋ ಯಾತ್ರೆ ನಂತರ ಸ್ವಲ್ಪ ಮಟ್ಟಿಗೆ ಸದ್ಭಾವನೆ ಬರೋಕ್ ಶುರುವಾಗಿತ್ತು. ಆದ್ರೆ ಯಾವಾಗ ಈ ಅಸೆಂಬ್ಲಿ ಚುನಾವಣೆಗಳಿಗೆ ಹಿನ್ನಡೆ ಆಗಿ ಶುರು ಆಗ್ಬಿಡ್ತೋ, ಓಟ್ ಚೋರಿ ಅದು ಇದು ಶುರು ಮಾಡಿದ್ರು. ಹಿಂದೆಲ್ಲ ಮೋದಿ ಅವರೇ ಚೋರ್ ಅಂತ ಕರೆದು ಬಿಟ್ಟಿದ್ರು, ಚೌಕಿದಾರ್ ಚೋರ್ ಹೈ ಅಂತ ಮಾಡಿದ್ರು. ಅದಾದ್ಮೇಲೆ ಈ ಓಟ್ ಚೋರಿ, ಆಮೇಲೆ RSS ಮೇಲೆ ದಾಳಿ ಮಾಡೋದು. ಅಂದ್ರೆ ಮೋದಿ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸ್ಲಿಕ್ಕೆ ಆಗದೆ ಇದ್ದಾಗ RSS ನ ಖಂಡಿಸೋದು, ಹೀನಾಯವಾಗಿ ನಿನ್ಸೋದು, RSS ಶತಮಾನೋತ್ಸವ ಮಾಡ್ಬಿಟ್ರೆ ಅದನ್ನ ಗೇಲಿ ಮಾಡೋದು, ಯಾವುದೋ ಕುಂಭಮೇಳ ನಡೆಸಿದ್ರೆ ಅದನ್ನು ಗೇಲಿ ಮಾಡೋದು. ಈ ಪ್ರವೃತ್ತಿಗಿದಾವಲ್ಲ, ಜನಸಾಮಾನ್ಯ ಭಾರತೀಯರ ಮನೋಧರ್ಮವನ್ನೇ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಏಕಾಏಕಿ 2024ರಲ್ಲಿ ಅವ್ರಿಗೆ ಜ್ಞಾನೋದಯ ಆಗೋಗ್ಬಿಡ್ತು. ಈ ದೇಶದಲ್ಲಿ ಜಾತೀಯತೆ ಇದೆ, ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ಸೃಷ್ಟಿ ಆಗಿಬಿಟ್ಟಿದೆ, ಸಾಮಾಜಿಕ ನ್ಯಾಯ ಬೇಕೇ ಬೇಕು, ಎಲ್ಲ ಆಯಕಟ್ಟಿನ ಸ್ಥಾನಗಳು ಬರೀ ಮೇಲ್ಜಾತಿಯವರಿದ್ದಾರೆ ಇತ್ಯಾದಿ. ಅದು ಎಷ್ಟು ಮಟ್ಟಿಗೆ ತರ್ಕಬದ್ಧವೋ ಅಥವಾ ಭ್ರಮಾತ್ಮಕವೋ ಅವ್ರಿಗಿರೋ ಅಡ್ವೈಸರ್ಗಳು ಈ ರೀತಿ ಅವರಿಂದ ಹೊಸ ವ್ಯಾಖ್ಯಾನಗಳು ಶುರು ಮಾಡಿಸ್ಬಿಟ್ರು. ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಜನಕ್ಕದು ತಮಾಷೆ ಅನ್ಸ್ಬಿಡುತ್ತೆ, ಎಷ್ಟು ಬಾಲಿಶವಾಗಿ ಈ ವ್ಯಕ್ತಿ ಮಾತಾಡ್ತಾ ಇದ್ದಾರೆ. ಈಗಾಗಲೇ ದೇಶದಲ್ಲಿ OBCಗಳಿಗೆ ಮೀಸಲಾತಿ ಬಂದ್ಬಿಟ್ಟು ಈಗಾಗಲೇ 50 ವರ್ಷಗಳಾಗ್ತಾ ಬಂದ್ಬಿಟ್ಟಿತ್ತು. ಕರ್ನಾಟಕದಂತ ಪ್ರಗತಿಪರ ರಾಜ್ಯಗಳಲ್ಲಿ ಮಂಡಲ್ ಆಯೋಗದ ವರದಿ ಅನುಷ್ಠಾನ ಆಗ್ಬಿಟ್ಟೆ 40 ವರ್ಷಗಳಾಗ್ತಾ ಬಂತು. ಈಗ ಈತನ ಜ್ಞಾನೋದಯ ಯಾವುದೋ ರೀತಿಯಲ್ಲಿ ಮಾತಾಡೋಕೆ ಶುರು ಮಾಡ್ತಾರಲ್ಲ, ತೀರಾ ಬಾಲಿಷ್ತನ ಅನ್ಸುತ್ತೆ ನೋಡಿ. ಆದ್ರೂ ಕೂಡ ಆ ಸರ್ವೆ ಪ್ರಕಾರವೇ ಇನ್ನೂ 27% ಜನ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಪದವಿಗೆ ನೆಕ್ಸ್ಟ್ ಬೆಸ್ಟ್ ಅನ್ನೋ ಒಂದು ಆಲೋಚನೆ ಇದಾರಲ್ಲ, ಇನ್ನು ಪೂರ್ತಿ ಕಳ್ಕೊಂಡಿಲ್ಲ ಅಸ್ತಿತ್ವ. ರಾಹುಲ್ ಗಾಂಧಿಗೆ ಇಂದು ಒಂದು ಚಾನ್ಸ್ ಇದೆ.
ಅಂದ್ರೆ ಅದ್ರ 2 ಪಟ್ಟು ಮೋದಿ ಜನಪ್ರಿಯತೆ ಇದೆ. ಅವ್ರಿಗೆ 56%, 57% ಜನ ಮೋದಿಯವರೇ ಪ್ರಧಾನಿ ಆಗ್ಲಿಕ್ಕೆ ಮುಂದುವರಿಬೇಕು ಅಂತ ಹೇಳ್ತಾರೆ. ಆದ್ರೆ 27% ಜನ ರಾಹುಲ್ ಗಾಂಧಿ ಪರವಾಗಿ ಮಾತಾಡೋರು ಇದಾರಲ್ಲ, ಒಂದು ದೊಡ್ಡ ವರ್ಗ ಇದೆ ನಮ್ಮಲ್ಲಿ. ಎಡಪಂಥೀಯರು ಮತ್ತು ಪ್ರಗತಿಪರರು ಅಂತ ಹೇಳ್ಕೊಳ್ತಿರೋ ಈ ಸ್ವಘೋಷಿತ ಬುದ್ಧಿಜೀವಿಗಳೆಲ್ಲರೂ ಕೂಡ ರಾಹುಲ್ ಗಾಂಧಿಯನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಮೋದಿಯನ್ನ ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ, ರಾಜಕೀಯವಾಗಿ ಎದುರಿಸ್ಲಿಕ್ಕೆ ಆಗದೆ ಇರೋರಲ್ಲ, ರಾಹುಲ್ ಗಾಂಧಿಯನ್ನು ಒಂದು ಗುರಾಣಿಯಾಗಿ ಬಳಸ್ಕೊಳ್ಳೋದು ಮೋದಿ ವಿರುದ್ಧ, ಅಥವಾ ಖಡ್ಗವಾಗಿ ಬಳಸ್ಕೊಳ್ಳೋದು. ಮೋದಿನ ಬಾಯಿಗೆ ಬಂದಂಗೆ ಅಟ್ಯಾಕ್ ಮಾಡ್ತಾರಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಇರಲಿ. ಉಳಿದಂತೆ ಅವ್ರಿಗೆ ಕಾಂಗ್ರೆಸ್ ಸಂಸ್ಕೃತಿ ಯಾವುದು ಇಷ್ಟವಾಗಲ್ಲ. ಆಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಪೈಕಿ ಶಶಿ ತರೂರ್ ಹೇಳಿದ್ದಾರೆ, ಈ ಸೋನಿಯಾ ಗಾಂಧಿ ಕುಟುಂಬ ರಾಜಕೀಯ ಅಧಿಕಾರವನ್ನ ತಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ತರ ಅದಕ್ಕೊಂದು ಸಿಂಧುತ್ವವನ್ನು ತಂದು ಕೊಟ್ಬಿಟ್ಟಿದೆ. ಇದೇ ನಮ್ಮ ಡೆಮಾಕ್ರಸಿಗೆ ದೊಡ್ಡ ಅಪಾಯ ಅಂತ ಹೇಳೋಷ್ಟ್ರ ಮಟ್ಟಿಗೆ ಬಂದ್ಬಿಟ್ಟಿದೆ. ಶಕೀಲ್ ಅಹಮದ್ ಒಬ್ಬ ಮನೆ ಹಿರಿಯ ನಾಯಕರು ಹೇಳ್ಬಿಟ್ರು, ರಾಹುಲ್ ಗಾಂಧಿ ಒಬ್ಬ ಹೇಡಿ ಅಂತಂದು. ಸ್ಪಷ್ಟವಾಗಿ ಅವ್ರ ಬಾಯಲ್ಲಿ ಆ ಮಾತು ಬಂದ್ಬಿಡ್ತು. ಅವರು ಹಿಂದೆ ಕೇಂದ್ರದಲ್ಲಿ ಸಚಿವರಾಗಿದ್ರು, ಹಿರಿಯ ಕಾಂಗ್ರೆಸ್ ನಾಯಕರುಗಳು. ಅವ್ರ ಬಾಯಲ್ಲೆಲ್ಲ ಇಂಥ ಮಾತು ಬರ್ತಿರುವಾಗ, ಆಮೇಲೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ತರದ ಹಿರಿಯ ನಾಯಕರನ್ನ, ಪಳಗಿದ ಹುಲಿಗಳನ್ನ ನಡೆದುಕೊಳ್ತಾರೆ ಅವ್ರ ರೀತಿ. ಮೊನ್ನೆ ಮೈಸೂರು ವಿಮಾನ ನಿಲ್ದಾಣದಲ್ಲೇ ನೋಡಿದ್ವಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇತ್ತು. ಇವ್ರ ಜೊತೆಗೆ ಒಂದು 2 ನಿಮಿಷದ ಸುಮ್ಮನೆ ಕುಶಲೋಪರಿ ಮಾತಾಡ್ಲಿಕ್ಕೂ ಟೈಮ್ ಇಲ್ಲ ಅನ್ನೋ ತರ, ತಮ್ಗೇನೋ ಅರ್ಜೆಂಟ್ ಆದ ಕೆಲಸ ಇದೆ ಅನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇರ್ತಾರೆ. ಇದು ಜನರಿಗೆ ಅರ್ಥವಾಗ್ತಾ ಇಲ್ಲ. ಬಟ್ ಇದಕ್ಕೆ ವ್ಯತಿರಿಕ್ತವಾಗಿ ಒಂದು ವಿದ್ಯಮಾನ ಏನು ಅಂತಂದ್ರೆ, ಆತನ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿ ತಮ್ಮ ಸರಳವಾದ ಲವಲವಿಕೆ ನಡವಳಿಕೆಯಿಂದಾಗಿ NDA ನಾಯಕರಿಂದನೇ ಮೆಚ್ಚುಗೆ ಪಡ್ಕೊಳ್ತಾ ಇದ್ದಾರೆ. ಮೊನ್ನೆ ಸಂಸತ್ ಅಧಿವೇಶನ ಮುಕ್ತಾಯಗೊಂಡಾಗ, ಚಳಿಗಾಲದ ಅಧಿವೇಶನ ಮುಕ್ತಾಯವಾದ್ಮೇಲೆ ಸ್ಪೀಕರ್ ಅವರು ಔಪಚಾರಿಕ ಚಹಾ ಕೂಟ ಕರೆದಿರ್ತಾರೆ. ಅಲ್ಲಿ ಇವರು ಫಾರಿನ್ ಹೊಟ್ಟೋಗ್ಬಿಟ್ಟಿದ್ರು ರಾಹುಲ್ ಗಾಂಧಿ. ಹೀಗಾಗಿ ಕಾಂಗ್ರೆಸ್ ಪಕ್ಷದಿಂದ ಪ್ರಿಯಾಂಕಾ ಅವ್ರನ್ನ ಕರೆದ್ರೆ ಅವ್ರು ಬಂದ್ರು, ಪ್ರಧಾನಮಂತ್ರಿ ಮತ್ತು ಸ್ಪೀಕರ್ ಮತ್ತಿತರ ಹಿರಿಯ ಮಂತ್ರಿಗಳ ಜೊತೆ ಕೂತ್ಕೊಂಡ್ರು, ಚಹಾಪಾನ ಮಾಡಿದ್ರು. ನಿತಿನ್ ಗಡ್ಕರಿ ಅವ್ರ ಕಚೇರಿಗೆ ಹೋಗ್ಬಿಟ್ಟು ತಮ್ಮ ವಯನಾಡು ಕ್ಷೇತ್ರಕ್ಕೆ ಏನೋ ಅಭಿವೃದ್ಧಿ ಕಾರ್ಯಗಳಿಗೆ ಕೆಲವು ಮಂಜೂರಾತಿ ಪಡ್ಕೋಬೇಕಾದ್ರೆ ಪಡ್ಕೊಂಡ್ರು. ಅದು ಸಹಜವಾದ ವರ್ತನೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇನೆ ಪ್ರಿಯಾಂಕಾ ವರ್ಸಸ್ ರಾಹುಲ್ ಅನ್ನೋ ಒಂದು ವಿಭಜನೆಯಲ್ಲಿ ಎದ್ದು ಕಾಣಕ್ಕೆ ಶುರು ಆಗ್ಬಿಟ್ಟಿದೆ ಈಗಾಗ್ಲೇ. ಅದು ಕೂಡ ಕಾಂಗ್ರೆಸ್ ಪಕ್ಷದ ಹಿನ್ನಡೆಗೆ ಕಾರಣ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಂಡಿಯಾ ಮೈತ್ರಿಕೂಟ ರಾಹುಲ್ ನಾಯಕತ್ವದಲ್ಲಿದ್ದ ನಂಬಿಕೆಯನ್ನ ದಿನೇ ದಿನೇ ಕಳ್ಕೊಳ್ತಾ ಇದೆ. ಇದರಿಂದಾಗಿ ಸಮೀಕ್ಷೆಯ ಫಲಿತಾಂಶ ಈ ರೀತಿ ಬಂದಿದೆ. ನೀವು ಆಗಲೇ ಪ್ರಸ್ತಾಪಿಸಿದ ಹಾಗೆ ಕಾಂಗ್ರೆಸ್ ಪಕ್ಷ ಈ ಎಡಪಂಥೀಯರ ಒಂದು ಸುಳಿಗೆ ಸಿಲ್ಕಾಕೊಂಡ್ಬಿಟ್ಟಿದೆಯಾ ಅಂತ. ಅಲ್ಲಿ ಕೇಂದ್ರದಲ್ಲಿ ಕನ್ನಯ್ಯ ಕುಮಾರ್ ಇರ್ಬೋದು, ಉದಿತ್ ರಾಜ್ ಅನ್ನುವಂಥ ಒಬ್ಬ ಪ್ರಗತಿಪರ ಚಿಂತಕ ಇರ್ಬೋದು, ಅವ್ರಿಗೆಲ್ಲ ಒಂದು ಭಾಳ ಮುಖ್ಯವಾದಂಥ ಹುದ್ದೆಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಮತ್ತು ಆ ಎಲ್ಲ ಚಿಂತನೆಗಳ ಆಧಾರದ ಮೇಲೆಯೇ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳನ್ನು ರೂಪಿಸ್ತಾ ಇದ್ದಾರೆ. ಇಲ್ಲಿ ನಿನ್ನೆ ಒಂದು ಘಟನೆ ಆಯಿತು ಸರ್. ಚಲನಚಿತ್ರ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರಕಾಶ್ ರಾಜ್ ಅವರು ಒಂದು ಮಾತಾಡಿದ್ರು. ಏನು ಬದಲಾವಣೆಗಳಾಗ್ತಿದೆ ಫಿಲ್ಮ್ ಫೆಸ್ಟಿವಲ್ ವಿಚಾರದಲ್ಲಿ, ಇಲ್ಲಿ ರಾಜಕೀಯ ತೂರ್ತಾ ಇದೆ. ಈ ವಿಚಾರದಲ್ಲಿ ನೀವು ಕೆಲವು ಪ್ರಗತಿಪರರ ಒಂದು ಸಲಹೆಗಳನ್ನು ಸ್ವೀಕರಿಸಬೇಕು ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಸ್ಟೇಜ್ ಮೇಲೇ ಅವರು ಒಂದಷ್ಟು ಇದನ್ನು ಕೊಟ್ಟರು, ಅಡ್ವೈಸನ್ನು ಕೊಟ್ಟರು. ಅಂದರೆ ಈ ಎಡಪಂಥೀಯರ ಅಡ್ವೈಸನ್ನು ತಗೊಂಡು ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಕಾಂಗ್ರೆಸ್ ನೆಲ ಕಚ್ತಾ ಇದೆಯೋ, ಕರ್ನಾಟಕದಲ್ಲೂ ಅದೇ ಗತಿಗೆ ಬಂದ್ಬಿಡುತ್ತಾ ಈ ರೀತಿಯ ಮಾತುಗಳನ್ನ ಕೇಳ್ಕೊಂಡು ಹೋದ್ರೆ ಅಂತ. ಧರ್ಮಸ್ಥಳದ ವಿಚಾರದಲ್ಲೂ ಅದೇ ಆಯಿತು ನೋಡಿ. ಎಡಪಂಥೀಯರು, ಕಮ್ಯುನಿಸ್ಟರು ಅಥವಾ ಸಮಾಜವಾದಿಗಳು ಅಂತಂದ್ರೆ ಒಟ್ಟಾರೆ ತಾತ್ವಿಕವಾಗಿ ನೋಡೋದಾದ್ರೆ ಅವ್ರೇನು ಮನುಷ್ಯ ವಿರೋಧಿಗಳೆಲ್ಲ. ಒಂಥರ ಅವರು ಕೂಡ ಮಾನವತಾವಾದಿಗಳು, ಪ್ರಜಾಪ್ರಭುತ್ವವಾದಿಗಳು, ಜನಪರ ಕಾಳಜಿಗಳವರು, ಅದೆಲ್ಲ ಸರಿ. ಅದರಲ್ಲಿ ಆ ಉಗ್ರಗಾಮಿತ್ವ ಬರುತ್ತಲ್ಲ, ಆಮೇಲೆ ತಾವೇ ಸರ್ವಶ್ರೇಷ್ಠ ಅನ್ನೋ ಒಂದು ಅಹಂಕಾರದಿಂದ ಮಾತಾಡ್ತಾರಲ್ಲ, ಅದು ಬಹಳ ತಪ್ಪು. ಆಮೇಲೆ ಇವ್ರು ಯಾರು ಕೂಡ ಈ ರೀತಿ ಸಲಹೆಗಳನ್ನು ಕೊಡೋರು, ಮೋದಿ ಅವ್ರನ್ನ ಹೀನಾಮಾನವಾಗಿ ನಿನ್ಸೋರು ಇದಾರಲ್ಲ, ಅವ್ರು ಯಾರೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸ್ಬಿಟ್ಟು ತಮ್ಮ ಜನಪ್ರಿಯತೆಯನ್ನು ಪರೀಕ್ಷೆ ಮಾಡ್ಕೊಳ್ಳೋರಲ್ಲ. ಇದೇ ಪ್ರಕಾಶ್ ರಾಜ್ 2019 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಮಧ್ಯ ಕೇಂದ್ರೀಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬಿಟ್ಟು ಡೆಪಾಸಿಟ್ ಕಳ್ಕೊಂಡಿದ್ರು. ಮಾತಾಡ್ಲಿಕ್ಕೆ ಏನಾಗಿದೆ? ಒಬ್ಬ ಕೇಳಿ ಒಬ್ಬ ಸರ್ವಶ್ರೇಷ್ಠ, ಅವರ ಸೃಜನಶೀಲತೆ, ಅವರ ಕಲಾತ್ಮಕತೆ ಬಗ್ಗೆ ಯಾರ್ದು ತಕರಾರಿಲ್ಲ. ಕರ್ನಾಟಕದ ಆಧುನಿಕ ಚಿತ್ರರಂಗದ ಅತ್ಯುತ್ತಮ ನಟರಲ್ಲಿ ಪ್ರಕಾಶ್ ರಾಜ್ ಒಬ್ರು. ಆದ್ರೆ ಅವ್ರಿಗೀಗ ರಾಜಕೀಯ ಹುಚ್ಚು ಒಂದು ಗುಂಗಿನಲ್ಲಿ ಸೇರಿದ ಮೇಲೆ ಈ ರೀತಿ ವಿಪರೀತದ ಮಾತಾಡ್ತಾ ಇರ್ತಾರೆ. ಈ ಬೆಂಗಳೂರು ಈ ಚಲನಚಿತ್ರೋತ್ಸವ ಏನಿದೆ, ಅಲ್ಲಿ 4 ಪ್ಯಾಲೆಸ್ಟೈನ್ ಪರವಾದ ಸಿನಿಮಾಗಳು ಬಂದಿದೆ. ಪ್ಯಾಲೆಸ್ಟೈನ್ನಲ್ಲಿ ತಯಾರು ಮಾಡೋ ಸಿನಿಮಾಗಳು. ಅದ್ರ 4 ಸಿನಿಮಾಗಳ ಪೈಕಿ ಒಂದನ್ನ
ಸೆನ್ಸಾರ್ ಮಂಡಳಿ ಅನುಮತಿ ಕೊಟ್ಟಿದೆ, ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಇನ್ನು 3 ಬೇಡ. ಭಾರತದ ವಿದೇಶಾಂಗ ನೀತಿಗೆ ಮುಜುಗರವಾಗುವಂತ ಒಂದು ಥೀಮ್ ಅದರಲ್ಲಿ ಇರೋದ್ರಿಂದ ಬೇಡ ಅಂತ ಹೇಳಿದಾರೆ ಅಷ್ಟೇ ಹೊರತು ಅದರಲ್ಲಿ ಆಮೇಲೆ ಇಸ್ರೇಲನ್ನ ತೀವ್ರವಾಗಿ ದ್ವೇಷಿಸೋದ್ರ ಮೂಲಕ ಭಾರತದ ಮುಸಲ್ಮಾನರಿಗೆಲ್ಲ ತಾವು ಬಹಳ ಜನಪ್ರಿಯರು ಅನ್ಸ್ಕೊಂಡ್ಬಿಟ್ಟಿರ್ತೀವಿ ಅನ್ನೋ ಭ್ರಮೆ ಇವರಲ್ಲಿದೆ. ಇಸ್ರೇಲನ್ನು ವಿರೋಧಿಸೋದು, ಪ್ಯಾಲೆಸ್ಟೈನ್ ಪರವಾಗಿ ಉಗ್ರವಾಗಿ ವಾದಿಸೋದು, ಅದರಿಂದ ತಾವು ಪ್ರಗತಿಪರರಾಗ್ಬಿಡ್ತೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಪ್ಯಾಲೆಸ್ಟೈನ್ ವಿರುದ್ಧವಾಗಂತೂ ಮೋದಿ ಸರ್ಕಾರ ಇಲ್ಲ. ಮೊನ್ನೆ ವಿಶ್ವಸಂಸ್ಥೆಯಲ್ಲೂ ಕೂಡ ಪ್ಯಾಲೆಸ್ಟೈನ್ ವಿರೋಧಿ ಒಂದು ನೀತಿ ಬಂದಾಗ, ಈ ಹಮಾಸ್ ಬಗ್ಗೆ ಒಂದು ಅಲ್ಲಿ ನಿರ್ಣಯ ಬಂದಾಗ ಭಾರತ ಯಾವತ್ತು ಪ್ಯಾಲೆಸ್ಟೈನ್ ವಿರುದ್ಧವಾಗಿ ಓಟೇ ಹಾಕ್ಲಿಲ್ಲ. ಅದ್ರ ಬದಲು ಆಬ್ಸೆಂಟ್ ಆಗ್ಬಿಟ್ರು ಭಾರತ. ವಿರುದ್ಧವಾಗೇ ಓಟ್ ಹಾಕ್ತು ಭಾರತ. ಭಾರತ ಇವತ್ತು ತುಂಬಾ ಜಾಗತಿಕ ಪರಿಸ್ಥಿತಿ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ತುಂಬಾ ಸಂಕೀರ್ಣ ಸ್ಥಿತಿಯನ್ನ ಮುಟ್ಟಿರುವಾಗ ಮೋದಿಯವರು 3 ವರ್ಷದಿಂದ ಹೇಳ್ತಾ ಬಂದ್ಬಿಟ್ರು, ವಿಶ್ವಸಂಸ್ಥೆ ಅಂತ ಸಂಸ್ಥೆಗಳು ತಮ್ಮ ನೈತಿಕ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿವೆ, ಬರ್ತಾ ಬರ್ತಾ ಅಪ್ರಸ್ತುತ ಆಗ್ತಾ ಇದಾವೆ ಅಂತ ಅವ್ರ ಮೊದಲೇ ಎಚ್ಚರಿಸ್ತಾ ಬಂದಿದ್ರು. ಅದೀಗ ಟ್ರಂಪ್ ಕಾಲದಲ್ಲಿ ಎಲ್ಲ ನಿಚ್ಚಳವಾಗಿ ಎದ್ದು ಕಾಣ್ತಾ ಇದೆ. ಆಮೇಲೆ ಮೋದಿಯವರು ಅಷ್ಟೊಂದು ಪ್ರಗತಿ ವಿರೋಧಿ ಆಗಿದ್ರೆ, ಮೊನ್ನೆ ಈ UGC ನಿಯಮಾವಳಿ ಬಂದ್ಬಿಟ್ಟಿದೆ. SC ST OBC ವಿದ್ಯಾರ್ಥಿಗಳಿಗೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಕ್ಯಾಂಪಸ್ಗಳಲ್ಲಿ ಏನಾದ್ರು ತೊಂದರೆ ಆದ್ರೆ ಅದರ ಪರಿಹಾರಕ್ಕೋಸ್ಕರ ಒಂದು ಸಮಿತಿಯನ್ನು ರಚಿಸಬೇಕು ಅಂತ. ಅದು ಹಿಂದೆ ನಿರ್ಭಯಾ ಸಮಿತಿಗಳು ಆಗಿತ್ತು. ನಿರ್ಭಯಾ ಪ್ರಕರಣದ ನಂತರ ಹೆಣ್ಮಕ್ಳಿಗೆ ಅವ್ರ ವರ್ಕ್ ಪ್ಲೇಸ್ ನಲ್ಲಾಗ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಏನಾದ್ರು ತೊಂದರೆ ಆದ್ರೆ ಆ ದೂರುಗಳನ್ನ ಇತ್ಯರ್ಥ ಮಾಡ್ಲಿಕ್ಕೆ ಒಂದು ಸಮಿತಿ, ಕಡ್ಡಾಯವಾಗಿ ಸಮಿತಿಯನ್ನು ರಚಿಸಿದ್ವಿ. ಅದೇ ತರ ಈ ಸಮಿತಿ ಬಂದಿದೆ. ಮೋದಿ ಅವರು ಯಾವುದಕ್ಕೂ ಕೂಡ ಹಿಂಜರಿಯವರಲ್ಲ, ಇವ್ರಿಗಿಂತ ಹೆಚ್ಚು ಪ್ರಗತಿಪರವಾದ ನಿಲುವನ್ನು ತಗೊಂಡೇ ಬಿಟ್ಟಿದ್ದಾರೆ. ನೋಟ್ ಬ್ಯಾನ್ ಅಂತ ನಿರ್ಧಾರ ಯಾರೋ ಒಬ್ಬ ಕಮ್ಯುನಿಸ್ಟ್ ಪಾರ್ಟಿ ಪ್ರಧಾನಮಂತ್ರಿ ತಗೊಂಡ್ರು ಅನ್ನೋ ತರ ಇತ್ತು. ಅವತ್ತು ನೋಟ್ ಬ್ಯಾನ್ ಮಾಡಿದಾಗ ಸಿದ್ದರಾಮಯ್ಯ ಸಚಿವ ಸಂಪುಟದ 9 ಜನ ಪ್ರಗತಿಪರ ಮಂತ್ರಿಗಳೆಲ್ಲ ಅದನ್ನು ಸ್ವಾಗತಿಸ್ಬಿಟ್ಟಿದ್ರು. ಮಾರನೇ ದಿವಸ ನಮ್ಮ ಹೈಕಮಾಂಡ್ ವಿರೋಧಿಸಿದೆ ಅಂದ್ಕೊಂಡು ಅವ್ರು ಬಾಯಿ ಮುಚ್ಕೊಂಡ್ಬಿಟ್ರು. ಅವ್ರ ಹೆಸರುಗಳು ಹೇಳ್ತಿದ್ರು ಯಾರ್ಯಾರು ಅದನ್ನು ಸ್ವಾಗತಿಸಿದ್ರು ಅಂತ ಅಂದ್ಬಿಟ್ಟು. ಮೋದಿ ಅವರ ಸಂಕೀರ್ಣ ವ್ಯಕ್ತಿತ್ವದ ಎದುರಿಗೆ ರಾಜೀವ್ ಗಾಂಧಿ ಅವರ ಹಾರಾಟಗಳೆಲ್ಲ ತುಂಬಾ ಬಾಲಿಶವಾಗಿ ಕಾಣುತ್ತೆ. ಇದು ಇಂಡಿಯಾ ಮೈತ್ರಿಕೂಟದ ಒಟ್ಟಾರೆ ಇಮೇಜ್ಗೆ ಧಕ್ಕೆ ಆಗ್ತಾ ಇದೆ. ಈಗ ಗೊತ್ತಾಗ್ಬಿಡುತ್ತಲ್ಲ, ಈಗ ತಮಿಳುನಾಡು, ಕೇರಳ ಇತ್ಯಾದಿ ರಾಜ್ಯಗಳಲ್ಲಿ. ಈಗ ನೀವು ಕೇರಳ ಅಂತ ಹೇಳಿದ ತಕ್ಷಣ ಈ ಮೂಡ್ ಆಫ್ ದಿ ನೇಷನ್ನಲ್ಲಿ ಕೇರಳದ ಬಗ್ಗೆಯೂ ವಿಶೇಷವಾದಂಥ ಒಂದು ಸರ್ವೆ ಪ್ರಕಟ ಆಗಿದೆ. ಸೊ ಕೇರಳದಲ್ಲಿ ಈ ವರ್ಷನೇ ಚುನಾವಣೆ ನಡೆಯುತ್ತೆ ಇನ್ನು ಕೆಲವೇ ತಿಂಗಳುಗಳಲ್ಲಿ. ಸೊ ಅಲ್ಲಿ UDF ಪ್ರತಿಪಕ್ಷದಲ್ಲಿದೆ, LDF ಆಡಳಿತದಲ್ಲಿದೆ. ಆದರೆ ಕಳೆದ ತಿಂಗಳು ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಎಲ್ಲ ಕಡೆ ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜೈಭೇರಿ ಬಾರಿಸ್ತು. ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ BJP ಗೆದ್ದುಬಿಡ್ತು, BJP ಮೇಯರ್ ಆಗಿಬಿಟ್ರು. ಈ ಹಿನ್ನೆಲೆಯಲ್ಲಿ ನೋಡಿದಾಗ LDFಗೆ ಅಲ್ಲಿ ಅಂದರೆ ಎಡಪಕ್ಷಗಳ ಒಕ್ಕೂಟಕ್ಕೆ ಅಲ್ಲಿ ಭಾರಿ ಹಿನ್ನಡೆ ಆಯಿತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ. ಆದರೆ ಈ ಸರ್ವೆಯಲ್ಲಿ, ಇಂಡಿಯಾ ಟುಡೇ ಸರ್ವೆಯಲ್ಲಿ ಇವತ್ತು ಚುನಾವಣೆ ನಡೆದರೆ ಅಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳು ಯಾರಿಗೆ ಎಷ್ಟು ಬರ್ತವೆ ಅಂತ ನೋಡೋದಾದರೆ, ಕೇರಳದಲ್ಲಿ ಒಟ್ಟು 20 ಸೀಟ್ಗಳಿವೆ. ಇವತ್ತು ಚುನಾವಣೆ ನಡೆದರೆ ಕಾಂಗ್ರೆಸ್ 18 ಸ್ಥಾನಗಳನ್ನು ಗೆಲ್ಲುತ್ತೆ. ಅಂದರೆ ಕಳೆದ ಬಾರಿಯೂ 18 ಸ್ಥಾನ ಗೆದ್ದಿತ್ತು, ಈ ಬಾರಿಯೂ 18 ಸ್ಥಾನ ಗೆಲ್ಲುತ್ತೆ. ಯಾವುದೇ ಅಷ್ಟು ತುಂಬ ಬದಲಾವಣೆ ಇಲ್ಲ ಅಂತ ಈ ಸರ್ವೆ ಹೇಳ್ತಾ ಇದೆ. ಆದರೆ ಇನ್ನೊಂದು ಇದಕ್ಕಿಂತ ಬಹಳ ಮುಖ್ಯವಾದಂಥದ್ದು, ಎಡಪಕ್ಷಗಳಿಗೆ ಇವತ್ತೇ ಚುನಾವಣೆ ನಡೆದರೆ 1 ಸೀಟು ಬರೋದಿಲ್ಲ ಅಂತ ಸರ್ವೆ ಹೇಳ್ತಾ ಇದೆ. ಕಳೆದ ಬಾರಿ 1 ಸೀಟ್ ಗೆದ್ದಿದ್ದಂಥ BJP ಈ ಬಾರಿ 2 ಸೀಟ್ ಗೆಲ್ಲೋ ಸಾಧ್ಯತೆ ಇದೆ ಇವತ್ತೇ ಚುನಾವಣೆ ನಡೆದರೆ ಅಂತ. ಅಂದರೆ ಇಲ್ಲಿ ಎಲ್ಲೋ LDF ತನಗಿದ್ದಂಥ ಒಂದೇ ಒಂದು ರಾಜ್ಯದ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳೋದಕ್ಕೆ ಶುರುವಾಗಿದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ LDF ಆಡಳಿತ ಇರ್ಬೋದು, LDF ರಾಜಕೀಯ ನಿಲುವುಗಳಿರ್ಬೋದು, ಅದು ಕೇರಳದಲ್ಲಿ ಮತ್ತೆ ಅಧೋಗತಿಯತ್ತ ಹೋಗ್ತಾ ಇದೆಯಾ ಪಶ್ಚಿಮ ಬಂಗಾಳದಲ್ಲಿ ಆದ ಹಾಗೆ ಅಂತ. ಕೇರಳದ ರಾಜಕೀಯ ವಾತಾವರಣ ಅಷ್ಟು ಸರಳೀಕರಿಸ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಹಿಂದೆ ಕೂಡ ಅಷ್ಟೇ ಲೋಕಸಭಾ ಸೀಟ್ಗಳನ್ನ ಕಾಂಗ್ರೆಸ್ ಗೆದ್ದು, UDF ಗೆದ್ದಿತ್ತು, ಅಸೆಂಬ್ಲಿ ಸೀಟು ಮತ್ತೆ LDF ಗೆದ್ದಿತ್ತು. ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಕ್ರಿಶ್ಚಿಯನ್ ಮುಸ್ಲಿಂ ಸಮುದಾಯಗಳು ಕೂಡ ತುಂಬಾ ಪ್ರಬಲವಾದ ರಾಜಕೀಯ ಸಂಘಟನೆಗಳನ್ನ ಕಟ್ಕೊಂಡ್ಬಿಟ್ಟಿದೆ. ಆ ಕ್ರಿಶ್ಚಿಯನ್ರಲ್ಲಿ ಕೂಡ ಬೇರೆ ಬೇರೆ ತರ ಪಂಗಡಗಳಿದೆ, ಅವರು ಕೂಡ ಅಲ್ಲಿ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅದರ ಒಂದು ಈ ಇಸ್ಲಾಮಿಕ್ ಭಯೋತ್ಪಾದನೆ ವಿರುದ್ಧ, ಆಮೇಲೆ ಲವ್ ಜಿಹಾದ್ ಇತ್ಯಾದಿಗಳ ವಿರುದ್ಧ ಕ್ರಿಶ್ಚಿಯನ್ ಪಾದ್ರಿಗಳೆಲ್ಲ ಕೂಡ ಅಲ್ಲಿ ಬಂಡೆದ್ಬಿಟ್ಟಿದ್ದಾರೆ. ಅವರೆಲ್ಲ ನರೇಂದ್ರ ಮೋದಿ ಅವರ ನಿಲುವನ್ನ ಸಮರ್ಸ್ಕೊಳ್ತಾ ಬಂದ್ಬಿಟ್ಟಿದ್ದಾರೆ. ಹೀಗಾಗಿನೇ ವಿಚಾರದಲ್ಲೂ ಹಾಗೆ ಆಯ್ತು, ವಕ್ಫ್ ವಿಚಾರದಲ್ಲೂ ಅಷ್ಟೇ. ಹೀಗಾಗಿ ಅಲ್ಲಿ BJP ಏನಾದ್ರೂ ತೃತೀಯ ಶಕ್ತಿಯಾಗಿ ಬೆಳೀತಾ ಇದೆಯಾ, ಈ ಅಂಶವನ್ನ ಈ ನಮ್ಮ ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಗಳ ವೀಕ್ಷಕರು ಅಷ್ಟಾಗಿ ಗಮನಿಸಿರೋದೇ ಇಲ್ಲ. ಒಂದು ತೃತೀಯ ಶಕ್ತಿ ಹೊರಹೊಮ್ತಾ ಇದೆ ಅನ್ನೋದನ್ನ. ಯಾವ ರೀತಿ ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಸ್ಕೀಮ್ಗಳ ಪ್ರಸ್ತುತತೆಯನ್ನೇ ಅಲಕ್ಷಿಸ್ಬಿಟ್ಟಿದ್ರು.
2023 ಅಸೆಂಬ್ಲಿ ಚುನಾವಣೆ ಎಕ್ಸಿಟ್ ಪೋಲ್ಗಳಲ್ಲಿ ಆ ರೀತಿ ಏನಾದರೂ ಎಡುತ್ತಾರಾ ಅಂತ ಮತ್ತೊಮ್ಮೆ. ಯಾಕಂದ್ರೆ ತಿರುವನಂತಪುರದ ಗೆಲುವಿದೆಯಲ್ಲ, ಭಾರತೀಯ ಜನತಾ ಪಕ್ಷದ ಗೆಲುವು, ಅದು ಬಹಳ ವಿಚಿತ್ರವಾದ ತಿರುವು ಕೊಟ್ಬಿಟ್ಟಿದೆ. ಇದುವರೆಗೆ ಬರೀ ಅಲ್ಲಿ ಬೈಪಾರ್ಟಿಸನ್ ಪಾಲಿಟಿಕ್ಸ್ ನಡೀತಾ ಇತ್ತು, ದ್ವಿಪಕ್ಷೀಯ ರಾಜಕಾರಣ ನಡೀತಾ ಇತ್ತು. ಯಾವ ರೀತಿ ಅಮೆರಿಕದಲ್ಲಿ ಡೆಮೊಕ್ರೆಟಿಕ್ ವರ್ಸಸ್ ರಿಪಬ್ಲಿಕನ್ ಇದೆಯೋ, UDF ವರ್ಸಸ್ LDF ಅನ್ನೋಂಗಿತ್ತು. ಈಗ NDA ಅನ್ನೋದು, ವಿಶೇಷವಾಗಿ ರಾಜೀವ್ ಚಂದ್ರಶೇಖರ್ ಅಲ್ಲಿನ ರಾಜ್ಯ ಘಟಕದ ನಾಯಕತ್ವ ವಹಿಸ್ಕೊಂಡ ಮೇಲೆ ಒಂದು ಮಾಡರೇಷನ್ ಬರ್ತಾ ಇದೆ. ಅಲ್ಲಿ ಬಿಜೆಪಿಗೆ ಒಂಥರ ಸಂಪನ್ಮೂಲಗಳ ದೃಷ್ಟಿಯಿಂದ, ಜನಪ್ರಿಯತೆಯ ದೃಷ್ಟಿಯಿಂದ ಬೇರು ಮಟ್ಟದಲ್ಲಿ ಅವ್ರಿಗೆ ಬೆಂಬಲ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹಿಂದೂ ದೇವಸ್ಥಾನಗಳ ವಿಚಾರದಲ್ಲಿ ನಡೆದಿರೋ ಕೆಲವು ಹಗರಣಗಳು ಏನಿದೆ, ಅದು ಕೂಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಸೊ ಈ ಕ್ಷಣಕ್ಕೆ ಇಂಡಿಯಾ ಟುಡೇ ಸಮೀಕ್ಷೆಯನ್ನ ನಂಬಲಿಕ್ಕಾಗಲ್ಲ, ಪೂರ್ತಿಯಾಗಿ ನಂಬಲಿಕ್ಕಾಗಲ್ಲ ಕೇರಳದ ವಿಚಾರದಲ್ಲಿ. ಯಾಕಂದ್ರೆ ತೃತೀಯ ಶಕ್ತಿಯಾಗಿ ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಬಿಜೆಪಿ, ಅದ್ರ ಮೇಲೆ ಅಂತಿಮ ಫಲಿತಾಂಶ ಗೊತ್ತಾಗುತ್ತೆ. ಇನ್ನೊಂದು ಅಂಕಿಅಂಶ ಕೇರಳದ ವಿಚಾರದಲ್ಲಿ ಸರ್, ವೋಟ್ ಪರ್ಸೆಂಟೇಜ್ ಅಂತ ನೋಡಿದಾಗ UDF ಅಂದರೆ ಕಾಂಗ್ರೆಸ್ ನೇತೃತ್ವದ UDF ಹೆಚ್ಚು ಕಡಿಮೆ ಅದೇ ಪರ್ಸೆಂಟೇಜನ್ನು ಉಳಿಸ್ಕೊಂಡಿರುತ್ತೆ, 39ರಿಂದ 40% ಈ ರೇಂಜಲ್ಲಿ. ಆದರೆ BJP ಕಳೆದ ಚುನಾವಣೆಗೆ ಹೋಲಿಸ್ಕೊಂಡ್ರೆ 17%ಇಂದ 25%ಗೆ ಅದು ಜಂಪ್ ಆಗೋ ಸಾಧ್ಯತೆ ಇದೆ ಅಂತ ಇಲ್ಲಿನ ಇವತ್ತಿನ ಸರ್ವೆ ಹೇಳ್ತಾ ಇದೆ. ಅಂದರೆ ವೋಟ್ ಪರ್ಸೆಂಟೇಜ್ನಲ್ಲಿ BJPಯಲ್ಲಿ ಭಾಳ ತಳಮಟ್ಟದಲ್ಲಿ ಭಾಳ ಬೇಗ ಜನಗಳನ್ನು ನೋಡ್ತಾ ಇದೆ ಅನ್ನುವಂಥ ಒಂದು ವಿಶೇಷ ಇಲ್ಲಿ ಗೊತ್ತಾಗುತ್ತೆ. LDF ಭದ್ರಕೋಟೆಗೆ ಬಿಜೆಪಿ ಲಗ್ಗೆ ಹಾಕ್ತಿದೆ ಅಂತ ಕಾಣುತ್ತೆ. LDF ಕಳ್ಕೊಳ್ಳಬಹುದಾದ ಮತಗಳೆಲ್ಲ ಕಡೆ ಬಿಜೆಪಿ ಕಡೆ ಹೋಗ್ತಾ ಇದೆ ಅಂತ ಒಂದು ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ವಿಶೇಷವಾಗಿ ಕ್ರಿಶ್ಚಿಯನ್ರಲ್ಲಿ ಒಂದು ದೊಡ್ಡ ವರ್ಗ ಈಗ ಬಿಜೆಪಿ ಕಡೆ ವಾಲ್ತಾ ಇದೆ. ಆಮೇಲೆ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭೇಟಿ ಕೊಟ್ಟರಲ್ಲ ಕೇರಳದ, ಕೆಲವು ಅಧಿಕೃತ ಸಮಾರಂಭಗಳಿಗೂ ಭೇಟಿ ಕೊಟ್ಟರು, ಅಲ್ಲೂ ಪಾಲ್ಗೊಂಡಿದ್ರು, ಮತ್ತೆ ಪಕ್ಷದ ಪ್ರಚಾರ ಸಭೆಯಲ್ಲೂ ಪಾಲ್ಗೊಂಡಿದ್ರು. ಅಲ್ಲಿ ಕಂಡ ಜನಸಮುದಾಯವನ್ನು ನೋಡಿದಾಗ, ಆ ಜನಸಮುದಾಯದ ಸ್ಪಂದನವನ್ನು ನೋಡಿದಾಗ ಖಂಡಿತವಾಗೂ ಅಲ್ಲಿ ಬಿಜೆಪಿ ಒಂದು ತೃತೀಯ ಶಕ್ತಿಯಾಗಿ ಬರ್ತಾ ಇದೆ. ಇದು ತೀರಾ ಇಟ್ ಇಸ್ ಟು ಅರ್ಲಿ ಅಂತ ಕಾಣುತ್ತೆ. ಇದೇ ತರ ಫಲಿತಾಂಶ ಬರುತ್ತೆ ಅಂತ ಹೇಳಲಿಕ್ಕೆ ರಾಹುಲ್ ಗಾಂಧಿ ಅವರನ್ನು ಬಹಳ ಹುಮ್ಮಸ್ನಲ್ಲಿದ್ದಾರೆ. ಹಂಗಾಗಿ ಅಲ್ಲಿ KC ವೇಣುಗೋಪಾಲ್ ಈಗಾಗಲೇ ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾ ಇದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಬಿಜೆಪಿ ಯಾರನ್ನು ಡ್ಯಾಮೇಜ್ ಮಾಡುತ್ತೆ ಅದು ಇನ್ನೂ ಕಾದ್ ನೋಡ್ಬೇಕಾಗುತ್ತೆ. ಅದು LDF ವೋಟ್ ಬ್ಯಾಂಕ್ ಅನ್ನು ಅಥವಾ UDF ವೋಟ್ ಬ್ಯಾಂಕ್ ಅನ್ನು. ಈ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ UDFಗೆ ತಾನು ಅಂದ್ಕೊಂಡ ರೀತಿಯಲ್ಲಿ ಸೀಟ್ಗಳು ಬರುತ್ತೋ ಇಲ್ವೋ ಅನ್ನುವಂಥ ಅನುಮಾನ ಈಗ ಶುರುವಾಗಿದೆ ಇವತ್ತಿನ ಈ ಸರ್ವೆ ನೋಡಿದಾಗ. ಹೌದು, ಬಟ್ ಏನಂದ್ರೆ ವಯನಾಡ್ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಸಿಕ್ತಲ್ಲ ದೊಡ್ಡ ಬಹುಮತ, 3.5 ಲಕ್ಷ 4.5 ಲಕ್ಷದಷ್ಟು ಲೀಡ್ ಬಂತಲ್ಲ, ಅದು ನೋಡಿದಾಗ ಒಂದು ಕಾಂಗ್ರೆಸ್ ಪರ ಇರೋ ಆ ವಾತಾವರಣ ಇನ್ನೂ ಬದಲಾಗಿಲ್ಲ. ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರುಗಳ ಇನ್ನೂ ತುಂಬಾ ಶ್ರಮ ಪಡ್ಬೇಕಾಗುತ್ತೆ ತಮ್ಮ ಪಕ್ಷವನ್ನು ಬೆಳೆಸ್ಬೇಕು ಅಂತಂದ್ರೆ. ಅಥವಾ ಹಂಗ ಅಸೆಂಬ್ಲಿ ಆಗ್ಬಿಡ್ಬೋದು. ನಾವು ನಿರೀಕ್ಷಿಸಿದಂತೆ ಬಿಜೆಪಿ ಏನಾದ್ರು ಥರ್ಡ್ ಫೋರ್ಸ್ ಆಗಿ ಬಂದ್ಬಿಟ್ರೆ ಯಾವುದೇ ಪಕ್ಷಕ್ಕೂ ನಿಚ್ಚಳ ಬಹುಮತವಿಲ್ಲದ ಒಂದು ಹಂಗ ಅಸೆಂಬ್ಲಿ ಕೂಡ ಸೃಷ್ಟಿ ಆಗ್ಬೋದು ಕೇರಳದಲ್ಲಿ. ಆಗ ಬಹಳ ಕುತೂಹಲಕಾರಿಯಾಗಿರುತ್ತೆ ಅಲ್ಲಿನ ರಾಜಕೀಯ ಸನ್ನಿವೇಶ. ಹೌದು. ಸೊ ಇನ್ನೊಂದು ಕೇರಳ ಬಿಟ್ಟರೆ ಇನ್ನೊಂದು ಕುತೂಹಲಕರವಾದಂಥ ರಾಜ್ಯ ಅಂದರೆ ಪಶ್ಚಿಮ ಬಂಗಾಳ. ಅದು ಕೂಡ ಈ ವರ್ಷನೇ ಚುನಾವಣೆ ಎದುರಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಪ್ರಕಾರ TMC ಏನಿದೆ, TMC ಮತ್ತೆ ಅದೇ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳುತ್ತೆ ಅನ್ನುವಂಥ ಒಂದು ಸರ್ವೆ ಇದರಿಂದ ಗೊತ್ತಾಗ್ತಾ ಇದೆ. 29 ಸ್ಥಾನಗಳನ್ನು ಕಳೆದ ಬಾರಿ ಗೆದ್ದಿತ್ತು, ಈ ಬಾರಿ 28 ಸ್ಥಾನಗಳನ್ನು ಗೆಲ್ಲುತ್ತೆ. ಅಂದರೆ 1 ಸ್ಥಾನ ಕಡಿಮೆ ಆಗ್ಬೋದು. BJP ಕಳೆದ ಬಾರಿ 12 ಸ್ಥಾನ ಗೆದ್ದಿತ್ತು, ಇವತ್ತು ಚುನಾವಣೆ ನಡೆದರೆ ಅಲ್ಲಿ ಇನ್ನೂ 2 ಸ್ಥಾನಗಳನ್ನು ಜಾಸ್ತಿ ಗೆಲ್ಲಬಹುದು ಅಂತ ಇದೆ. ಇದು ಬಿಟ್ಟರೆ ಇನ್ನು ಪರ್ಸೆಂಟೇಜ್ ಆಫ್ ವೋಟ್ಸಲ್ಲಿ ನೋಡಿದ್ರೆ ಬಹುತೇಕ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿದೆ. BJP ಒಂದು 3% ವೋಟನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಅಂದರೆ ಓವರಾಲ್ ಬೈಪೋಲಾರ್ ಪಾಲಿಟಿಕ್ಸ್ ಕಡೆಗೆ ವೆಸ್ಟ್ ಬೆಂಗಾಲ್ ಹೋಗ್ತಾ ಇದೆ ಅಂತ. ಅಂದರೆ ಇದರ ಅರ್ಥ ಇವತ್ತಿಗೂ ಕೂಡ ಒಂದು ಕಾಲದಲ್ಲಿ ಬಲಿಷ್ಠ ಭದ್ರಕೋಟೆಯನ್ನು ಕಟ್ಕೊಂಡಿದ್ದ ಕಮ್ಯುನಿಸ್ಟರು ಈಗಲೂ ಕೂಡ ಮತ್ತೊಮ್ಮೆ ಕಟ್ಕೊಳ್ಳಿಕ್ಕೆ ಸಾಧ್ಯವಾಗಲೇ ಇಲ್ಲ. ಒಂದು ಇಡೀ ತಲೆಮಾರಿನ ಕಮ್ಯುನಿಸ್ಟ್ ನಾಯಕತ್ವ ಇಲ್ಲಿ ಹೊರಟೋಗ್ಬಿಡ್ತು. ಅಲ್ಲಿ ಕಮ್ಯುನಿಸ್ಟರು ಅನಾಥರಾಗ್ಬಿಟ್ರು. ಕಾಂಗ್ರೆಸ್ ಅಂತೂ ಇಲ್ವೇ ಇಲ್ಲ, ಬೋರ್ಡ್ಗೆ ಇಲ್ಲ ಅನ್ನೋ ಸ್ಥಿತಿ ಅಲ್ಲಿದೆ. ಆಮೇಲೆ 2019ರಲ್ಲಿ ಮೋದಿಯವರು ಒಂದು ದೊಡ್ಡ ಅಡ್ವಾಂಟೇಜ್ ತಂದು ಕೊಟ್ಟರು ಬಿಜೆಪಿ ಪಕ್ಷಕ್ಕೆ. 19 ಸೀಟ್ನಲ್ಲಿ ಗೆಲ್ಸ್ಬಿಟ್ಟಿದ್ರು ಬಿಜೆಪಿನ. ಆಮೇಲೆ ಅದು ತದನಂತರ ನಡೆದ 21ರ ಚುನಾವಣೆ, ಅಸೆಂಬ್ಲಿ ಚುನಾವಣೆಯಲ್ಲಿ ಕೇವಲ 3 ಸೀಟ್ ಇದ್ದು ಬಿಜೆಪಿಗೆ 75 ಸೀಟ್ ಗೆಲ್ಲಿಸ್ಕೊಟ್ರು. ಆದ್ರೆ ಆ ಗೆಲುವನ್ನು ಉಳಿಸ್ಕೊಳ್ಳೋ ತಾಕತ್ತು ಅಲ್ಲಿನ ಸ್ಥಳೀಯ ನಾಯಕತ್ವಕ್ಕೆ ಇರಲೇ ಇಲ್ಲ. ಅಲ್ಲಿ ಆಂತರಿಕ ಜಗಳಾಟದಿಂದಾಗಿ ಪಶ್ಚಿಮ ಬಂಗಾಳದ ಬಿಜೆಪಿ ಮತ್ತೆ ದುರ್ಬಲ ಆಗೋಗ್ಬಿಡ್ತು. 10 ಜನ ಪಕ್ಷಾಂತರ ಮಾಡ್ಬಿಟ್ರು ಸಾಮೂಹಿಕವಾಗಿ. ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೂಡ ರಾಜೀನಾಮೆ ಕೊಟ್ಬಿಟ್ಟು TMCಗೆ ಹೋಗಿ ಸೇರ್ಕೊಂಡ್ಬಿಟ್ರು. ವ್ಯಕ್ತಿಗತವಾಗಿ ಮಮತಾ ಬ್ಯಾನರ್ಜಿಗೆ ಸರಿಸಾಟಿ ಆಗುವಲ್ಲಂತ ಒಂದು ನಾಯಕತ್ವನ ಬೆಳೆಸ್ಲಿಕ್ಕೆ ಸಾಧ್ಯವಾಗ್ಲೇ ಇಲ್ಲ ಬಿಜೆಪಿಗೆ.
ಎಲ್ಲಿ ಬೇರು ಮಟ್ಟದಲ್ಲಿ ಒಬ್ಬ ಯಡಿಯೂರಪ್ಪ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಈ ತರದ ನಾಯಕರು ಇರಲ್ವೋ ಅಂತ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲೋದು ಕಷ್ಟ. ಬರೀ ಮೋದಿಯವರ ಭಾಷಣಗಳು, ಮೋದಿಯವರ ರ್ಯಾಲಿಗಳು, ರೋಡ್ ಶೋಗಳ ಮೂಲಕ ಹೆಚ್ಚಿನ ಸಾಧನೆ ಮಾಡ್ಲಿಕ್ಕಾಗಲ್ಲ. ಸೊ ಆ ದೃಷ್ಟಿಯಿಂದ ನೋಡಿದಾಗ ಸದ್ಯಕ್ಕೆ ಆ ಇಂಡಿಯಾ ಟುಡೇ ಸಮೀಕ್ಷೆ ಸರಿ ಇದೆ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಳ ನುಸುಳುಕೋರರ ಸಮಸ್ಯೆ ಬಹಳ ದೊಡ್ಡದಾಗಿ ಮೋದಿಯವರು ಕೂಡ SIR ವಿಚಾರದಲ್ಲಂತೂ ಬಹಳ ದೊಡ್ಡದಾದ ರೀತಿಯಲ್ಲಿ ಅಲ್ಲಿ SIR ಗೊಂದಲಗಳು ನಡೆದಿರೋದ್ರಿಂದ ಸೃಷ್ಟಿಯಾಗಿದೆ. ಹೌದು. ಆದ್ರೆ ಈ ಎಲ್ಲೋ ಒಂದ್ ಕಡೆ ಅಲ್ಲಿ ಜನಕ್ಕೂ ಕೂಡ ಬೇಸರ ಆಗ್ತಾ ಇರ್ಬೋದು. ಈ ಮಮತಾ ಬ್ಯಾನರ್ಜಿ ಅವರ ವಿಪರೀತವಾದ ಈ ಜಗಳಗಂಟುತನ, ಹಠಮಾರಿತನ, ಸಿಡುಕ್ತನ ಇದೆಯಲ್ಲ, ಅದು ವಿಪರೀತಕ್ಕೆ ಹೋಗ್ತಾ ಇದೆ. ಆಮೇಲೆ ತುಷ್ಟೀಕರಣದ ರಾಜಕಾರಣ ಕೂಡ ಈ ಬಾರಿ ಬೂಮ್ರ್ಯಾಂಗ್ ಆಗ್ಬೋದು TMCಗೆ. ಹಾಗೇನಾದ್ರೂ ಆದ್ರೆ ಅವಾಗ ಬಿಜೆಪಿಗೆ ಒಂದು ಅವಕಾಶ ಇದೆ. ಆಮೇಲೆ ಕಾಂಗ್ರೆಸ್ ಪಕ್ಷ ಅಂತನೂ ಪಶ್ಚಿಮ ಬಂಗಾಳವನ್ನು ಮರೆತೇ ಬಿಟ್ಟಿದೆ ಅಂತ ಕಾಣುತ್ತೆ. 1977ರಿಂದ ಅಲ್ಲಿ ಕಾಂಗ್ರೆಸ್ ಪಕ್ಷನೇ ಇಲ್ಲ. ಪ್ರಣಬ್ ಮುಖರ್ಜಿ ಅವರೊಬ್ರು ಗೆದ್ದು ಬರ್ತಿದ್ರು, ಅವ್ರು ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರು ಆಗ್ತಿದ್ರು, ರಾಷ್ಟ್ರಪತಿ ಸ್ಥಾನದವರೆಗೂ ಹೋದ್ರೆ ಅಷ್ಟೇ ಹೊರತು ಅಧೀರ್ ರಂಜನ್ ಚೌಧರಿ ಒಬ್ರು ಗೆದ್ದು ಬರ್ತಾ ಇದ್ರು, ಅವರು ಕಾಂಗ್ರೆಸ್ ಪಕ್ಷ ಅಲ್ಲ ಅವ್ರು ಯಾರಿಗೂ ಬೇರೆ ಮಾಡ್ಬಿಟ್ರು, ಕಾಂಗ್ರೆಸ್ ಪಕ್ಷದ ಅವ್ರು ಯಾರಿಗೂ ಅಲ್ಲ, ತಮ್ಮ ವ್ಯಕ್ತಿಗತವಾದ ಸ್ಥಾನಮಾನ ಪಡಿತಿದ್ರೆ ಹೊರತು ಪಕ್ಷ ಸಂಘಟನೆ ಮಾಡ್ಲೇ ಇಲ್ಲ ಅವರು. ಯಾವ ರೀತಿ ಪಿ ಚಿದಂಬರಂ ಸಾಹೇಬರು ತಮಿಳ್ನಾಡಿನಲ್ಲಿ ಪಕ್ಷ ಕಟ್ಲೇ ಇಲ್ವೋ, ಅವರು 67ರಿಂದ ಕಾಂಗ್ರೆಸ್ ಇಲ್ವೇ ಇಲ್ಲ ತಮಿಳ್ನಾಡಿನಲ್ಲಿ. ಅದೇ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲೂ ಕಾಂಗ್ರೆಸ್ಗಿದೆ. ಕಾಂಗ್ರೆಸ್ ಮತ್ತು ತುಷ್ಟೀಕರಣ ನೀತಿ ಅಂತ ನೀವು ಹೇಳಿದ್ರಿ. ಇತ್ತೀಚಿನ ಬೆಳವಣಿಗೆ ಪಶ್ಚಿಮ ಬಂಗಾಳದಲ್ಲಿ ಏನು ಅಂದರೆ, ಕಳೆದ ತಿಂಗಳು ಹುಮಾಯೂನ್ ಕಬೀರ್ ಅಂತ ಮುರ್ಷಿದಾಬಾದ್ನಲ್ಲಿ ನಾವು ಬಾಬರಿ ಮಸೀದಿಯನ್ನು ಕಟ್ತೀವಿ ಅಂತ ಒಬ್ಬರು MLA ಹೊರಟರು. ಅವರನ್ನು ತೃಣಮೂಲ್ ಕಾಂಗ್ರೆಸ್ಸು ಪಕ್ಷದಿಂದ ಉಚ್ಚಾಟನೆ ಮಾಡ್ತು. ಸೊ ಆ ವ್ಯಕ್ತಿ ಇವಾಗ ಇನ್ನೊಂದು ಪಕ್ಷ, ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಅಂತ ಇನ್ನೊಂದು ಇಸ್ಲಾಮಿಕ್ ಪಕ್ಷ, ಸೊ ಆ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೋತಾ ಇದ್ದಾರೆ ಮುಸ್ಲಿಮರ ಮತಗಳ ಕ್ರೋಢೀಕರಣಕ್ಕಾಗಿ. ಜೊತೆಗೆ OIC ಅವರ AIMIM ಜೊತೆ ಮೈತ್ರಿ ಮಾಡಿಕೊಳ್ಬೇಕು ಅನ್ನುವಂಥ ಮಾತುಕತೆ ಕೂಡ ನಡೀತಾ ಇದೆ. ಅಂದರೆ ಒಟ್ಟಾರೆಯಾಗಿ ಏನು ಮಮತಾ ಬ್ಯಾನರ್ಜಿಯವರ ಮುಸ್ಲಿಂ ವೋಟ್ ಬ್ಯಾಂಕ್ ಇತ್ತು, ಅದಕ್ಕೆ ದೊಡ್ಡ ಕನ್ನ ಹಾಕುವ ರೀತಿಯಲ್ಲಿ ಇಲ್ಲಿನ ಮುಸ್ಲಿಂ ಮತಗಳ ಕ್ರೋಢೀಕರಣ ಏನಾದರೂ ಆಗುತ್ತಾ ಅಂತ ನೋಡಿ. ಇತ್ತೀಚೆಗೆ ಬಿಹಾರ್ ಚುನಾವಣೆಯಲ್ಲೂ ಕೂಡ ಇವ್ರನ್ನ AIM ಪಕ್ಷದ ಗೆಲುವು ನೋಡ್ಬಿಟ್ಟು OIC ಅವರನ್ನ ಇವರು ಇಂಡಿಯಾ ಮೈತ್ರಿಕೂಟದವರು ಮೋದಿ ಏಜೆಂಟ್ ಅಂತ ಕರೆದ್ಬಿಟ್ರು, ಟ್ರೋಜನ್ ಹಾರ್ಸ್ ಅಂತ, ಮೋದಿ ಅವರೇ ಛೂ ಬಿಟ್ಟಿರೋದು ಅಂತಂದ್ಬಿಟ್ಟು. ಈ ಸೆಕ್ಯುಲರ್ ಪಕ್ಷಗಳ ವೋಟ್ ಬ್ಯಾಂಕ್ ಅನ್ನು ಒಡೆಯೋದಕ್ಕೆ ಇವ್ರನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ಆಪರೇಷನ್ ಸಿಂಧೂರ್ ನಂತರ ವಿದೇಶಗಳಿಗೆ ಕಳಿಸಿದ್ರಲ್ಲ 7 ನಿಯೋಗಗಳು, ಅದರಲ್ಲಿ ಅಸಾದುದ್ದೀನ್ OWೈಸಿ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಒಬ್ಬ ಅಪ್ಪಟ ದೇಶ ಪ್ರೇಮಿ ತರ ಭಾರತದ ನಿಲುವನ್ನು ಸಮರ್ಸ್ಕೊಂಡಿದ್ರು, ಮೋದಿ ಸರ್ಕಾರದ ಕಾರ್ಯಾಚರಣೆಯನ್ನ ಸಮರ್ಸ್ಕೊಂಡಿದ್ರು. ಅದಾದ ನಂತರ ಈ ಚುನಾವಣೆಯಲ್ಲೂ ಕೂಡ ಅಷ್ಟೇ ಈ ಸೆಕ್ಯುಲರ್ ಪಕ್ಷಗಳಿಗೆ ನಡಕ ಹೊಡಿಸ್ತಾ ಇರೋದೇ ಅಸಾದುದ್ದೀನ್ OWೈಸಿ. ಎಲ್ಲಿ ಈತ ಬಂದ್ಬಿಟ್ಟು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಅಸ್ಮಿತೆಯನ್ನು ಸೃಷ್ಟಿಸ್ಬಿಡ್ತಾರೆ ಅಂತಂದ್ಬಿಟ್ಟು. ಯಾಕಂದ್ರೆ ಅಸಾದುದ್ದೀನ್ OWೈಸಿ ನಿಲುವು ಒಂದು ಮಧ್ಯಮ ಮಾರ್ಗ. ಅವ್ರು ಮುಸ್ಲಿಂ ಲೀಗ್ ತರ ಅತಿರೇಕಕ್ಕೆ ಹೋಗಲ್ಲ ಆತ. ಆಮೇಲೆ ತುಂಬಾ ವಿದ್ಯಾವಂತ, ತುಂಬಾ ಚಮತ್ಕಾರಿಕವಾಗಿ ಆತ ಮಾತಾಡ್ತಾರೆ, ಜನರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಹೀಗಾಗಿ ಅಸಾದುದ್ದೀನ್ OWೈಸಿ ಪ್ರಯೋಗ ಅಲ್ಲಿ ಏನಾದ್ರು ತುಂಬಾ ಯಶಸ್ವಿ ಆಯ್ತು ಅಂತಂದ್ರೆ ಆವಾಗ TMCಗೆ ಹಿನ್ನಡೆ ಆಗೋ ಸಾಧ್ಯತೆ ಇದೆ. ಅದ್ರ ಹೊರತುಪಡಿಸಿ ಬಿಜೆಪಿಗೆ ಇವತ್ತು ಕೂಡ ಒಬ್ಬ ವಿಶ್ವಾಸಾರ್ಹ ನಾಯಕತ್ವ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕರಿಷ್ಮಾ ಸಾಕಷ್ಟು ಅಲ್ಲ, ಸುಧೇಂದು ಅಧಿಕಾರಿನೇ ಅಲ್ಲಿ ಎಡವಟ್ ಮಾಡ್ಕೊಟ್ಟಿತ್ತು. 75 ಸೀಟ್ ಗೆಲ್ಸ್ಕೊಟ್ರೆ ಅದು ಉಳಿಸ್ಕೊಳಿಕ್ ಆಗಲ್ಲ ಅಂದ್ರೆ ಯಾವ ತರದ ನಾಯಕರು ಅವರು? ಇರೋ 75 ಜನ MLAಗಳನ್ನ ಹಿಡಿದಿಟ್ಕೊಳಿಕ್ ಆಗ್ಲಿಲ್ಲ. ವಿರೋಧ ಪಕ್ಷ ಒಂದು ಪ್ರಬಲವಾದ ವಿರೋಧ ಪಕ್ಷ ಅಲ್ಲಿ ಬಂದಿತ್ತು, ಅದನ್ನ ಉಳಿಸ್ಕೊಳಿಕ್ ಆಗ್ಲಿಲ್ಲ. 19 ಸೀಟ್ ಇದ್ದು 13 ಯಾಕಾಯ್ತು ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ? ಇಂಥದ್ದೇ ಕಾರಣದಿಂದ. ಅಂದ್ರೆ ಒಂದು ವೇಳೆ TMCಯ ಮುಸ್ಲಿಂ ಮತಗಳಿಗೆ ಕನ್ನ ಹಾಕಿದರೆ ಮಾತ್ರ ಅಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಇದು ಸದ್ಯಕ್ಕೆ ಸಾಧ್ಯವಾಗದ ಮಾತು ಅನ್ನೋದು ನೀವು ಹೇಳ್ತಿದ್ದೀರಿ, ಸರ್ವೆ ಕೂಡ ಹೇಳ್ತಾ ಇದೆ. ನೋಡಿ, ಅದಕ್ಕಿಂತ ಹೆಚ್ಚಾಗಿ ಕೇರಳದಂಗೆನೆ ಪಶ್ಚಿಮ ಬಂಗಾಳ ಕೂಡ ಅತಿ ಹೆಚ್ಚಿನ ಸಾಕ್ಷರತೆ ಪ್ರಮಾಣ ಇರುವಂತ ರಾಜ್ಯ, ಶೇಕಡಾವಾರು ಪ್ರಮಾಣ, ಅತಿ ಹೆಚ್ಚಿನ ವಿದ್ಯಾವಂತರು, ಸುಸಂಸ್ಕೃತರು, ಆಮೇಲೆ ತುಂಬಾ ಕ್ರಿಯಾಶೀಲರಾದ ಸಾಹಿತಿಗಳು, ಕಲಾವಿದರು ಎಲ್ಲರೂ ಇದ್ದಾರೆ ಅಲ್ಲಿ. ನಾವು ಅನಾದಿ ಕಾಲದಿಂದ ನೋಡ್ತಾ ಇದ್ವಿ. ಸರ್ವಶ್ರೇಷ್ಠ ನಾಟಕಕಾರ, ಕವಿಗಳು, ವಿದ್ವಾಂಸರು, ಕಾದಂಬರಿಕರು, ರವೀಂದ್ರನಾಥ್ ಟ್ಯಾಗೋರ್ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಸರ್ವಶ್ರೇಷ್ಠ ಪ್ರತಿಭಾಶಾಲಿಗಳೆಲ್ಲ ಪಶ್ಚಿಮ ಬಂಗಾಳದಿಂದ ಬರ್ತಾ ಇರ್ತಾರೆ. ಹಾಗಾಗಿ ಬರೀ ಮುಸ್ಲಿಮರ ಮತಗಳನ್ನು ಒಡೆಯೋದು ಅಷ್ಟೇ ಅಲ್ಲ, ಹಿಂದೂಗಳನ್ನ ಆಕರ್ಷಿಸಬೇಕಾಗಿದೆ ಅಲ್ವಾ? ವಿದ್ಯಾವಂತ, ಪ್ರಜ್ಞಾವಂತ ಹಿಂದೂ ಮತಗಳನ್ನ ಬಿಜೆಪಿ ಅವರು ಆಕರ್ಷಿಸಬೇಕು ಅಂತ ಸಾಕಷ್ಟು ಹಿಂದೂಗಳ ಮತಗಳ ಕ್ರೋಢೀಕರಣ ಆಗಿದೆ ಅಂತ ಪಶ್ಚಿಮ ಬಂಗಾಳದ ಮತದಾರರು ಬರೀ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡಿ, ಧ್ರುವೀಕರಣದ ರಾಜಕಾರಣ ಮಾಡಿದ್ರು ಒಪ್ಪೋದಿಲ್ಲ ಅವರು. ಒಂದು ಸುವರ್ಣ ಮಧ್ಯಮ ಮಾರ್ಗವನ್ನು ಬಯಸ್ತಾರೆ.
ಓಕೆ. ಆಮೇಲೆ ಅವ್ರಿಗೂ ಸಾಕಾಗಿ ಹೋಗ್ಬಿಟ್ಟಿದೆ. ಒಂದು ಕಾಲದಲ್ಲಿ ಕೈಗಾರಿಕಾ ದೃಷ್ಟಿಯಿಂದ ಅತ್ಯಂತ ನಂಬರ್ 1 ರಾಜ್ಯ ಅನ್ಸ್ಕೊಂಡಿದ್ದ ಪಶ್ಚಿಮ ಬಂಗಾಳ ಕಮ್ಯುನಿಸ್ಟ್ ಆಳ್ವಳಿಕೆಯಲ್ಲಿ ಮತ್ತೆ ಹಿಂದುಳಿದ ರಾಜ್ಯ ಆಗೋಗ್ಬಿಡ್ತು. ಅಲ್ಲಿ ಬರೀ ಅಲ್ಲಿನ ಅನೇಕ ಕಾರ್ಖಾನೆಗಳು ಮುಚ್ಚೋಗ್ಬಿಟ್ವು. ಆಮೇಲೆ ಈಕೆ ಮಮತಾ ಬ್ಯಾನರ್ಜಿ ತಾಳದ ವಿಪರೀತ ನಿಲುವುಗಳಿಂದಾಗಿ ಟಾಟಾ ಕಂಪನಿ ಕೂಡ ಅಲ್ಲಿಂದ ಪಲಾಯನ ಮಾಡ್ಬಿಡ್ತು. ಆ ನಂದಿಗ್ರಾಮ್ ಘಟನೆಗಳೆಲ್ಲ ಇದ್ವಲ್ಲ, ಹಂಗಾಗಿ ಅಲ್ಲಿ ಹೂಡಿಕೆದಾರರಿಗೆ, ಉದ್ಯಮದಾರರಿಗೆ ಒಂಥರ ಭಯ ಹುಟ್ಟುತ್ತೆ. ಪಶ್ಚಿಮ ಬಂಗಾಳದ ವಾತಾವರಣ ಇವತ್ತಿಗೂ ಪೂರಕ. ಹಾಗುಡಿದ್ರೆ ಕರ್ನಾಟಕ ಬಹಳ ಸರ್ವಶ್ರೇಷ್ಠ ರಾಜ್ಯ ಅಂತ ಹೇಳ್ಬೋದು. ನಮ್ಮ ರಾಜಕಾರಣಿಗಳು ನಾವು ಎಷ್ಟೇ ಬೈದ್ರು ಕೂಡ ಇಲ್ಲಿ ನಮ್ಮ ರಾಜಕಾರಣಿಗಳು ಉಳಿದವ್ರು ಹೋಲಿಸಿದ್ರೆ ಇವ್ರು ಹೆಚ್ಚು ಅಭಿವೃದ್ಧಿ ಕೇಂದ್ರಿತ ರಾಜಕೀಯ ಮಾಡ್ತಾರೆ. ಆದಷ್ಟು ನೆಮ್ಮದಿಯ ವಾತಾವರಣ ಉಳಿಸ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾರೆ, ಪರಸ್ಪರ ಎಷ್ಟೇ ಜಗಳ ಆಡ್ಕೊಂಡ್ರು ಕೂಡ. ಪಶ್ಚಿಮ ಬಂಗಾಳ ಹಾಗಿಲ್ಲ, ಎಲ್ಲರೂ ವಿಪರೀತಕ್ಕೆ ಹೋಗ್ಬಿಟ್ಟಿದೆ. ಅಲ್ಲಿ ಹಿಂಸಾಚಾರ, ಗುಂಪು ಘರ್ಷಣೆ, ಕೋಮು ಸಂಘರ್ಷ ಇತ್ಯಾದಿಗಳ ಅತಿರೇಕಕ್ಕೆ ಹೋಗ್ಬಿಟ್ಟಿದೆ. ಭ್ರಷ್ಟಾಚಾರ ಕೂಡ ಅಷ್ಟೇ. ಈ ಕಳೆದ ಅವಧಿಯಲ್ಲಂತೂ ಮಮತಾ ಬ್ಯಾನರ್ಜಿ ಸರ್ಕಾರದ ಅನೇಕ ಮಂತ್ರಿಗಳು ಜೈಲಿಗೆ ಹೋಗೋ ಸ್ಥಿತಿ ಬಂತು. ಕೋಟ್ಯಂತರ ರೂಪಾಯಿ ನಗದು ಹಣದ ಸಮೇತ ಸಿಕ್ಕಾಕೊಂಡ್ರು ಇಡಿ ರೇಡ್ ಮಾಡಿದಾಗ, ಇನ್ಕಮ್ ಟ್ಯಾಕ್ಸ್ ರೇಡ್. ಅದು ಎಷ್ಟರ ಮಟ್ಟಿಗೆ ಅಲ್ಲಿನ ಪ್ರಜ್ಞಾವಂತ ಮತದಾರರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ. ಈ ಬಿಜೆಪಿ ಅವರು ಅಷ್ಟೇ ಬರೀ ಮುಸ್ಲಿಮರ ಓಟ್ಗಳನ್ನ ಬಿಟ್ಬಿಟ್ಟು ಇದು ಮಾಡೋದಲ್ಲ, ಅಲ್ಲಿನ ಹಿಂದೂಗಳನ್ನ ಆಕರ್ಷಿಸಬೇಕಾಗಿದೆ. ಅಲ್ಲಿನ ವಿದ್ಯಾವಂತ, ಪ್ರಜ್ಞಾವಂತ ಮಧ್ಯಮ ವರ್ಗ ಏನಿದೆ ಅವ್ರನ್ನ ಸೆಳೆದ್ರೆ ಮಾತ್ರ ಬಿಜೆಪಿಗೆ ಯಶಸ್ಸು ಸಾಧ್ಯ. ಅಂದರೆ ನೀವು ಹೇಳಿದಾಗೆ ಅಲ್ಲಿ ಆಡಳಿತ ಸರಿಯಾಗಿಲ್ಲ, ತುಷ್ಟೀಕರಣ ನೀತಿ, ಇದೆಲ್ಲದರ ನಡುವೆನೂ ಮಮತಾ ಬ್ಯಾನರ್ಜಿ ತಮ್ಮ ಕೋಟೆಯನ್ನು ಈಗಲೂ ಭದ್ರವಾಗಿ ಇಟ್ಟುಕೊಂಡಿದ್ದಾರೆ ಅನ್ನೋದು ಈ ಸರ್ವೆಯಿಂದ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ಈ ಸರ್ವೆ ಕಾಂಗ್ರೆಸ್ಸಿಗೆ ಮತ್ತು ಇಂಡಿ ಒಕ್ಕೂಟಕ್ಕೆ ಒಂದು ರೀತಿಯ ಒಂದು ಎಚ್ಚರಿಕೆಯ ಗಂಟೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಇಲ್ಲಿಯವರೆಗೆ ಈ ಒಟ್ಟಾರೆ ಸಮೀಕ್ಷೆಯ ವಿಶ್ಲೇಷಣೆಯನ್ನು ಭಾಳ ಸುಲಲಿತವಾಗಿ, ಭಾಳ ಸರಳವಾಗಿ ನಮ್ಮ ವೀಕ್ಷಕರ ಮುಂದೆ ಇಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ. ಥ್ಯಾಂಕ್ ಯು.